ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳಿಗೆ ಸಮಸ್ತ ಗುರು ಪರಂಪರೆ ಮತ್ತು ನನ್ನ ಕಾರಣ ಗುರುವಾಗಿರುವಂತ ಪ್ರಭುಜಿ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇವತ್ತಿನ ಭಗವದ್ಗೀತೆ ಭಗವಂತ ಶ್ರೀ ಕೃಷ್ಣನಿಂದ ಕೇಳೋಣ. ಅವನೇನ್ ಹೇಳ್ತಾನೆ, ಮುಂದಿನ ಬರುವಂತ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಅಂತ. ನಾವಿವಾಗ 2ನೇ ಚಾಪ್ಟರ್ ಸಾಂಖ್ಯ ಯೋಗದಲ್ಲಿದ್ದೀವಿ. ಸಾಂಖ್ಯ ಯೋಗದಲ್ಲಿ ಇದುವರೆಗೂ ನಾವು ಕಂಡುಕೊಂಡಿರೋದೇನು, ಜ್ಞಾನವನ್ನು ಕೊಡ್ತಾನೆ ಭಗವಂತ. ಅರ್ಜುನನಿಗೆ ಜ್ಞಾನವನ್ನು ಕೊಡ್ತಾನೆ. ಸೊ ಆ ಜ್ಞಾನ ಮೇನ್ ಆಗಿ ಸಾಂಖ್ಯ ಅಂದ್ರೆ ನಾನು ಯಾರು ಅನ್ನೋ ಆತ್ಮಜ್ಞಾನನ ಕೊಡ್ತಾನೆ. ಎಲ್ಲಿವರೆಗೂ? ಶ್ಲೋಕ ನಂಬರ್ 25 ಕೊಡ್ತಾನೆ. ಇವಾಗ ನಾವು 32ರಲ್ಲಿ ಇದೀವಿ. ಸೊ ಅಲ್ಲಿಂದ ಮುಂದಕ್ಕೆ ಏನಾಯ್ತು, ಹೇಗಾಯ್ತು, ಅವ್ನು ಏನೇನ್ ಮಾತಾಡ್ತಾನೆ, ವಾಟ್ ಇಸ್ ದ ಡಿಸ್ಕಷನ್ ಅನ್ನೋದನ್ನ ನಾವ್ ಇವಾಗ ನೋಡೋಣ. ಸೊ ಇವಾಗ ಫಸ್ಟ್ ಗುರು ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುದೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಫೋರ್ತ್ ಕ್ಲಾಸ್ ನಲ್ಲಿ ನಾವು ಏನ್ ತಿಳ್ಕೊಂಡಿದ್ವಿ? ಫೋರ್ತ್ ಕ್ಲಾಸ್ ನಲ್ಲಿ ಹೇಳ್ತಾನೆ, ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನ ಕ್ಷತ್ರಿಯಾ ಪಾರ್ಥ ಲಭಂತೆ ಯುದ್ಧಮೀದೃಶಂ ಅಂತ. ಅಂದ್ರೆ ಯದೃಚ್ಛಯ ಚೋಪಪನ್ನಂ ಅಂದ್ರೆ ಯು ಹ್ಯಾವ್ ಗಾಟ್ ದಿಸ್ ಆಪರ್ಚುನಿಟಿ. ಯಾರು ನಿನ್ಗೆ ಕೇಳ್ದೇನೆ ಇಂಥ ಆಪರ್ಚುನಿಟಿ ನಿನ್ಗೆ ಸಿಕ್ಕಿದೆ ಓ ಅರ್ಜುನ, ಯುದ್ಧ ಮಾಡು. ಬಿಕಾಸ್ ಇದು ನೀನು ಯುದ್ಧ ಮಾಡ್ತಾ ಇರುವಂತದ್ದು ನಿನ್ನ ಧರ್ಮನೂ ಕೂಡ ಹೌದು. ಮಾಡೋದ್ರಿಂದ ಸ್ವರ್ಗದ್ವಾರ ತಂತಾನೆ ಓಪನ್ ಆಗತ್ತೆ ಅಂತ ಹೇಳ್ತಾನೆ. ಸ್ವರ್ಗದ್ವಾರಂ ಅಪಾವೃತಂ ಸುಖಿನ ಕ್ಷತ್ರಿಯ ಪಾರ್ಥ. ನಿನ್ ಧರ್ಮ ಏನು ಅಂತ ಹೇಳ್ತಾನೆ. ಈ ಧರ್ಮದ ಬಗ್ಗೆ ನಾವ್ ಆಗ್ಲೇ ಮಾತಾಡಿದೀವಿ. ಯಾವ ರೀತಿ ಧರ್ಮ ಅಂತಂದ್ರೆ ಧರ್ಮದಲ್ಲಿ ನಾವು ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಅದನ್ನ ನಾವು ಡಿಟೇಲ್ ಆಗಿ ಮಾತಾಡಿದೀವಿ ಹೋದ ಕ್ಲಾಸ್ ನಲ್ಲಿ. ಧರ್ಮ ಅಂದ್ರೆ ಇವಾಗ ಸ್ವಧರ್ಮ ಅಂದ್ರೆ ಏನು, ನಾನು ಮಾಡ್ಬೇಕಾಗಿರೋ ಧರ್ಮ ಯಾವುದು, ಅದ್ ಹೇಗೆ ಗೊತ್ತಾಗತ್ತೆ, ನನ್ನ ಧರ್ಮ ಯಾವುದು ಅಂತ ನನಗೆ ಹೇಗೆ ಗೊತ್ತಾಗುತ್ತೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ರಿಲಿಜಿಯನ್ ಹಿಯರ್, ವಾಟ್ ಐ ಹ್ಯಾವ್ ಟು ಡೂ ದ ಡ್ಯೂಟೀಸ್ ಆಫ್ ಮೈ ಲೈಫ್ ಅಂಡ್ ಹೌ ಐ ಶುಡ್ ಪ್ಲಾನ್ ಮೈ ಡ್ಯೂಟೀಸ್. ನಾನು ಯಾವ ರೀತಿ ಮಾಡ್ಬೇಕು, ಯಾವುದು ಸರಿ ಯಾವುದು ತಪ್ಪು. ಹಾಗಾಗಿ ವರ್ಣಾಶ್ರಮ ಧರ್ಮ, ಆಶ್ರಮ ಧರ್ಮ, ಜಾತಿ ಧರ್ಮ, ಮತ್ತೆ ಸಾಧಾರಣ ಧರ್ಮ, ಮನುಷ್ಯ ಧರ್ಮ, ಇದನ್ನೆಲ್ಲ ಇಟ್ಕೊಂಡು ಸ್ವಾಭಾವಿಕ ಧರ್ಮ, ನನ್ನ ಗುಣಮಟ್ಟನೂ ಇಟ್ಕೊಂಡು ನಾನ್ ಯಾವ ರೀತಿ ನಮ್ಮ ಜೀವನದಲ್ಲಿ ವಿ ಹ್ಯಾವ್ ಟು ಪ್ಲಾನ್ ಅವರ್ ಆಕ್ಟಿವಿಟೀಸ್. ನಮ್ಮ ಸಾಧನೆ ಹೇಗಿರ್ಬೇಕು, ನಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಶ್ರೀಕೃಷ್ಣ ಹೋದ ಶ್ಲೋಕದಲ್ಲಿ ಸ್ವಧರ್ಮ ಬಗ್ಗೆ ಹೇಳಿದ್ದಾನೆ. ಅಲ್ಲಿ ಹೇಳ್ತಾನೆ, ಕ್ಷತ್ರಿಯ ನೀನು ಕ್ಷತ್ರಿಯನಾಗಿ ಹುಟ್ಟಿ ನೀನ್ ಯು ಡೋಂಟ್ ಹ್ಯಾವ್ ಟು ಸಿ ನನಗ್ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅನ್ನೋದು ನಿನಗೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ನಿನ್ ಧರ್ಮ ಏನು? ಇಲ್ಲಿ ಇವಾಗ ಕೌರವರು ಮತ್ತೆ ಪಾಂಡವರು ನಿಂತಿದ್ದಾರೆ. ಕೌರವರು ಸಾಕಷ್ಟು ತೊಂದರೆಗಳನ್ನ ಕೊಟ್ಟಿದ್ದಾರೆ, ಅಧರ್ಮದಿಂದ ಜೀವನ ಮಾಡಿದ್ದಾರೆ. ಹಾಗಾಗಿ ಇಟ್ ಈಸ್ ಯೋರ್ ಅಲ್ಟಿಮೇಟ್ ಡ್ಯೂಟಿ, ದ ಫಸ್ಟ್ ಡ್ಯೂಟಿ, ದ ಪ್ರೈಮರಿ ಡ್ಯೂಟಿ ಏನು ಕ್ಷತ್ರಿಯಂದು? ಅವನು ಯುದ್ಧ ಮಾಡ್ಬೇಕು, ಅಧರ್ಮದ ವಿರುದ್ಧ ಯುದ್ಧ ಮಾಡ್ಲೇಬೇಕು.
ಹಾಗೆ ಮಾಡೋದು ನಿನ್ನ ಡ್ಯೂಟಿ. ನೀ ಮಾಡೋದ್ರಿಂದ ಅದು ಸ್ವರ್ಗದ ದ್ವಾರ ಓಪನ್ ಆಗತ್ತೆ, ಹಾಗಾಗಿ ನೀನು ಮಾಡ್ಲೇಬೇಕು ಅಂತ ಅವ್ನು ಹೇಳ್ತಾನೆ. ಈಗ ಮುಂದೆ ಹೋಗ್ತಾ ನಾವು ವಿ ಆಲ್ಸೋ ಡಿಸ್ಕಸ್ಡ್ ವಾಟ್ ಹೌ ವೆನ್ ವಿಲ್ ವಿ ಫೀಲ್ ಫುಲ್ಫಿಲ್ಮೆಂಟ್ ಇನ್ ಲೈಫ್ ಅನ್ನೋದು ಕೂಡ ನಾವು ಮಾತಾಡಿದ್ವಿ. ಸೊ ಇವಾಗ ಶ್ಲೋಕ ನಂಬರ್ 33 ನಲ್ಲಿ ಏನ್ ಹೇಳ್ತಾನೆ, ಅಥ ಚೇತ್ವಮಿಮಂ ಧರ್ಮ್ಯಂ ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ಸಂಗ್ರಾಮಂ ನ ಕರಿಷ್ಯಸಿ ತತ ಸ್ವಧರ್ಮಂ ಕೀರ್ತಿಂ ಚ ತತ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ಅಂದ್ರೇನು? ಅಥ ಚೇತ್, ಏಕೆಂದ್ರೆ ಒಂದು ವೇಳೆ ತ್ವಂ ನೀನು ಇಮಂ ಧರ್ಮಂ ಸಂಗ್ರಾಮಂ ಈ ಧರ್ಮಯುಕ್ತವಾದ ಯುದ್ಧವನ್ನು ನ ಕರಿಷ್ಯಸಿ ಮಾಡುವುದಿಲ್ಲ ಅಂತ ಯೋಚನೆ ಮಾಡಿದ್ರೆ, ತತ ಆದ್ರೆ ಸ್ವಧರ್ಮವನ್ನು ಚ ಮತ್ತು ಕೀರ್ತಿಯನ್ನು ಹಿತ್ವಾ ಕಳೆದುಕೊಳ್ಳುವೆ, ಮತ್ತೆ ಅದಕ್ಕೆ ಇನ್ನೂ ಒಂದು ಆಡ್ ಮಾಡ್ಕೊಡ್ತೀಯ, ಪಾಪವನ್ನು ಅವಾಪ್ಸ್ಯಸಿ ಪಡೆಯುವೆ ಅಂತ ಹೇಳ್ತಾ ಇದ್ದಾನೆ. ಅಥ ಚೇತ ಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ಯಾಕೆಂದ್ರೆ ಒಂದು ವೇಳೆ ಈ ಧರ್ಮಕ್ಕಾಗಿ ಯುದ್ಧ ನೀ ಮಾಡೋದಿಲ್ಲ ಅಂತ ನೀನ್ ನಿಂತ್ಕೊಂಡ್ರೆ ಸ್ವಧರ್ಮವನ್ನು ಮತ್ತು ಕೀರ್ತಿಯನ್ನು ಕಳೆದುಕೊಳ್ತೀಯ, ಅದ್ರ ಜೊತೆಗೆ ಪಾಪನು ನೀನು ಗಳಿಸ್ತೀಯಾ ಅಂತ ಹೇಳ್ತಾನೆ. ಇಲ್ಲಿ ಕೀ ಕಾನ್ಸೆಪ್ಟ್ ಏನು ಅಂತಂದ್ರೆ, ಇಷ್ಟುವರೆಗೂ ಅವನು ಹಿ ವಾಸ್ ಓನ್ಲಿ ಟೆಲಿಂಗ್ ಅಬೌಟ್ ದ ನೇಚರ್ ಆಫ್ ದಿ ಆತ್ಮ. ನೀನ್ ಯಾರು ಅಂತ ಹೇಳ್ತಾ ಇದ್ದಾನೆ. ನಾವು ಎಸ್ ಕಂಪ್ಲೀಟ್ಲಿ ಅವನ ಆಂಗಲ್ ಟು ಎಕ್ಸ್ಪ್ಲೇನ್ ದಟ್ ವೈ ಯು ಹ್ಯಾವ್ ಟು ಡೂ, ಅವನ ಆಂಗಲ್ ನ ಬದಲಾಯಿಸ್ತಾನೆ. ಯಾವ ತರ ಹಿ ಇಸ್ ಓನ್ಲಿ ಟಾಕಿಂಗ್ ಅಬೌಟ್ ದ ಧರ್ಮ, ಮತ್ತೆ ಹಿ ಇಸ್ ಟಾಕಿಂಗ್ ಹಿಯರ್ ಅಬೌಟ್ ದಿ ಆನರ್, ಡ್ಯೂಟಿ, ಮತ್ತೆ ಕೀರ್ತಿ, ಅಪಕೀರ್ತಿಗೊಳಗಾಗ್ತೀಯ, ದ ನೇಮ್ ಅಂಡ್ ಫೇಮ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇವಾಗ ನಮ್ಗೆ ಪಾಪ ಮತ್ತೆ ಪುಣ್ಯ ಯಾವಾಗ ಬರುತ್ತೆ? ನಾವು ಅವ್ನು ಹೇಳ್ತಾನೆ ಇದ್ರೊಳಗಡೆ ಮೊದಲನೇ ಚಾಪ್ಟರ್ ಅಲ್ಲಿ ಹೇಳ್ತಾನೆ, ನನಗೆ ಪಾಪ ಸುತ್ಕೊಳ್ಳುತ್ತೆ ಯುದ್ಧ ಮಾಡಿದ್ರೆ ಅಂತ ಹೇಳ್ತಾನೆ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಪಾಪ ಮತ್ತೆ ಪುಣ್ಯದ ಬಗ್ಗೆ ಭಗವಂತ ಮಾತಾಡ್ತಾ ಇದ್ದಾನೆ. ಸೊ ಇವಾಗ ಪಾಪ ಅನ್ನೋದು ಯಾವಾಗ ಬರುತ್ತೆ ನಮ್ಗೆ? ನಾವ್ ಯಾವಾಗ ಯೋಚನೆ ಮಾಡಿದೀವ? ಪಾಪ ಬರೋದು ಯಾವಾಗ ಅಂತಂದ್ರೆ, ನಾವು ಅಧರ್ಮವಾಗಿ ಜೀವನ ಮಾಡಿದಾಗ ಏನಾಗತ್ತೆ, ನಮ್ಮ ಮನಸ್ಸಿನಲ್ಲಿ ದುಃಖ ತುಂಬಿಕೊಳ್ಳುತ್ತೆ. ಪಾಪ, ದಟ್ ಇಸ್ ಕಾಲ್ಡ್ ಪಾಪ. ಆ ದುಃಖ ತುಂಬಿಕೊಂಡು ದಟ್ ವಿಲ್ ಲೀಡ್ ಅವರ್ ಲೈಫ್ ಟು ಸಫರಿಂಗ್. ಅದೇ ಧರ್ಮವಾಗಿ ಯುದ್ಧ ಮಾಡಿದ್ರೆ ಅದೇನಾಗತ್ತೆ, ದಟ್ ವಿಲ್ ಲೀಡ್, ಅದರಿಂದ ಧರ್ಮದಿಂದ ನಮ್ಮ ಲೈಫ್ ಲೀಡ್ ಮಾಡಿದ್ರೆ ಏನಾಗತ್ತೆ, ನಮಗೆ ಪುಣ್ಯ ಅಕ್ಯುಮುಲೇಟ್ ಆಗುತ್ತೆ. ಆ ಪುಣ್ಯ ಅಕ್ಯುಮುಲೇಟ್ ಆಗೋದ್ರಿಂದ ನಮ್ಮ ಜೀವನದಲ್ಲಿ ಸುಖ ಪ್ರಾಪ್ತಿ ಆಗುತ್ತೆ, ಅದೃಷ್ಟಗಳು ಪ್ರಾಪ್ತಿ ಆಗುತ್ತೆ. ಸೊ ಹಾಗಾಗಿ ಧರ್ಮ ಒಂದೇ ಅಲ್ಲ, ಅಧರ್ಮದಿಂದ ನಿನಗೆ ಸುಖನೂ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾನೆ. ವಾಟ್ ಈಸ್ ಪಾಪ ಅಂಡ್ ಪುಣ್ಯ ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಆಮೇಲೆ ಇನ್ನೂ ಒಂದು ಹೇಳ್ತಾನೆ, ಸ್ವಧರ್ಮಂ ಬಗ್ಗೆ ಹೇಳ್ತಾನೆ, ಕೀರ್ತಿಂ, ವೈ ಇಸ್ ರೆಪ್ಯುಟೇಷನ್. ಇವಾಗ ನಮ್ಗೆ ಕೆಲಸ ಮಾಡ್ಬೇಕಾದ್ರೆ ರೆಪ್ಯುಟೇಷನ್, ವೈ ನಮ್ಮ ಜೀವನದಲ್ಲಿ ವೈ ಡು ವಿ ಸೋ ಮಚ್ ಬಾದರ್ ಅಬೌಟ್ ಕೀರ್ತಿ ಅಂಡ್ ಅಪಕೀರ್ತಿ? ಹೇಳಿ ನೋಡೋಣ. ವೈ ಡು ವಿ ಬಾದರ್ ಅಬೌಟ್ ಕೀರ್ತಿ ಮತ್ತೆ ಅಪಕೀರ್ತಿ? ಯಾಕೆ ಅಂತಂದ್ರೆ ರೆಪ್ಯುಟೇಷನ್ ಇಟ್ ಈಸ್ ಲೈಕ್ ಇನ್ಸೆಂಟಿವ್. ನಾವು ಕೆಲಸ ಮಾಡಿದಾಗ ಆ ಒಂದು ನೇಮ್ ಬರುತ್ತಲ್ಲ, ಆಹಾ ಅಂತ ಫೀಲ್ ಆಗತ್ತಲ್ಲ, ಅದಕ್ಕೋಸ್ಕರ ಕೆಲಸ ಮಾಡ್ತಾರೆ. ಬಟ್ ಇಲ್ಲಿ ಆಕ್ಚುಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಹಿ ಇಸ್ ಟ್ಯಾಕ್ಲಿಂಗ್ ದಿಸ್ ಸಿಚುಯೇಷನ್ ವೆರಿ ಸೆನ್ಸಿಬಲಿ. ಇವಾಗ ಆಕ್ಚುಲಿ ನೋಡಿದ್ರೆ ನಾವು ನೇಮ್ ಅಂಡ್ ಫೇಮ್ ಗೋಸ್ಕರ ಕೆಲಸ ಮಾಡಬಾರ್ದು. ಆದ್ರೆ ಇಲ್ಲೇನ್ ಹೇಳ್ತಾ ಇದಾರೆ, ಅದನ್ನೇ ಒಂದು ಇನ್ಸೆಂಟಿವ್ ಆಗಿ ಕೃಷ್ಣ ಉಪಯೋಗಿಸ್ಕೊಳ್ತಾ ಇದ್ದಾನೆ. ನೋಡು, ಈ ರೆಪ್ಯುಟೇಷನ್ ಇಸ್ ಲೈಕ್ ನಿನಗೆ ಬರುವಂತ ಕೀರ್ತಿ ಕೂಡ ನಿನಗೆ ಕಳ್ಕೊಂಡ್ ಬಿಡ್ತೀಯ. ಅದಕ್ಕೋಸ್ಕರ ನೀನು ಯುದ್ಧ ಮಾಡು. ರೆಪ್ಯುಟೇಷನ್ ಈಸ್ ಟೇಕಿಂಗ್ ಅ ನೆಗೆಟಿವ್ ನ ಈಸ್ ಮೇಕಿಂಗ್ ಇಟ್ ಅ ಪಾಸಿಟಿವ್ ಸೆನ್ಸ್ ಅಂಡ್ ಈಸ್ ಟೆಲಿಂಗ್ ಯುದ್ಧ ಮಾಡು, ಇಲ್ಲಾಂದ್ರೆ ಕೀರ್ತಿ ಸಿಗೋದಿಲ್ಲ ನಿನ್ಗೆ, ಅಪಕೀರ್ತಿಗೆ ಒಳಗಾಗ್ತೀಯ, ಹಿತ್ವಾ ಪಾಪನು ಬರುತ್ತೆ ಅಂತ ಹೇಳ್ತಾನೆ. ಇವಾಗ ಈ ಕ್ರಿಟಿಸಿಸಮ್ ಅನ್ನೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಬಿಕಾಸ್ ನಾವು ವಿ ಆಲ್ ಟೆಲ್ ದಟ್ ಓಕೆ, ನನಗೆ ತುಂಬಾ ಜನ ಕ್ರಿಟಿಸೈಸ್ ಮಾಡ್ತಾರಪ್ಪ, ನನ್ ಈ ವರ್ಕ್ ಪ್ಲೇಸ್ ನಾನು ಕೆಲಸ ಮಾಡೋಕೆ ಆಗಲ್ಲ,
ಅಂತ ಹೇಳಿ ಎಷ್ಟೋ ಜನ ಬಿಟ್ಟು ಹೊರಟೋಗ್ತಾರೆ. ಆದ್ರೆ criticism is very important for us to grow in our life. If we don't have that criticism, ನಮ್ಗೆ ಗೊತ್ತೇ ಆಗೋದಿಲ್ಲ ನಾವ್ ಏನು ತಪ್ಪು ಮಾಡ್ತಾ ಇದೀವಿ ನಮ್ ಜೀವನದಲ್ಲಿ, ಅಥವಾ ನಾವ್ ಏನೇನ್ ಇಲ್ಲಿ ಏನ್ ಇಂಪ್ರೂವ್ ಮಾಡ್ಕೊಳ್ಬಹುದು ಅನ್ನೋದು ಗೊತ್ತೇ ಆಗೋದಿಲ್ಲ. ವಿ ಓನ್ಲಿ ವಾಂಟ್ ದಟ್ ಎಷ್ಟ್ ಚೆನ್ನಾಗಿ ಇವ್ರು ಕೆಲಸ ಮಾಡ್ತಾರೆ, ವಾವ್ ಐ ವಾಂಟ್ ಟು ಬಿ ಲೈಕ್ ಹರ್, ಐ ವಾಂಟ್ ಟು ಬಿ ಲೈಕ್ ಹಿಮ್, ಆ ತರ ಒಂದು ಅಪ್ರಿಸಿಯೇಷನ್ ಗೋಸ್ಕರ ಕೆಲಸ ಮಾಡ್ತಾರೆ. ಬಟ್ ಆಕ್ಚುಲಿ ನೋಡಿದ್ರೆ who keeps the critics near them, they are actually very clean ಅಂತ. It is not that okay criticism ಮನ್ಸಿಗೆ ತಗೊಳ್ಬೇಕು ಅನ್ನೋದಲ್ಲ, it is that using that criticism you grow in your life. ಸೊ ಕ್ರಿಟಿಸಿಸಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದು ಕೂಡ ಹೇಳ್ತಾ ಇದ್ದಾನೆ ಇಲ್ಲಿ. ಅಪಕೀರ್ತಿ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ರೆಪ್ಯುಟೇಷನ್ ಅಂಡ್ ಕ್ರಿಟಿಸಿಸಮ್ ಬೋತ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಹಿ ಇಸ್ ಯೂಸಿಂಗ್ ದಿಸ್ ರೆಪ್ಯುಟೇಷನ್ ಇನ್ ದ ಪಾಸಿಟಿವ್ ಸೆನ್ಸ್ ದಟ್ ನಿನಗೆ ರೆಪ್ಯುಟೇಷನ್ ಬರೋದಿಲ್ಲ ಅಂತ. ಇನ್ನೊಂದು ಕ್ರಿಟಿಸಿಸಮ್ ಆಕ್ಚುಲಿ ಅ ನೆಗೆಟಿವ್ ವರ್ಡ್, ಹಿ ಇಸ್ ಟೇಕಿಂಗ್ ಇಟ್ ಇನ್ ಅ ಪಾಸಿಟಿವ್ ವೇ, ನಿನಗೆ ಕ್ರಿಟಿಸಿಸಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಹೋದ್ಸಲಿ ನಾನು ಮಾತಾಡ್ದೆ, ನಮ್ಮ ಸನಾತನ ಧರ್ಮದಲ್ಲಿ ವೈ ಈಸ್ ಧಾರ್ಮಿಕ್ ಲೈಫ್ ನೆಸೆಸರಿ, ನಾವ್ ಯಾಕೆ ಆ ಒಂದು ಧರ್ಮದ ಚೌಕಟ್ಟು ಅನ್ನೋದು ನಮ್ಗೆ ಯಾಕೆ ಹಾಕೊಟ್ಟಿದ್ದಾರೆ ಚಿಕ್ಕ ವಯಸ್ಸಿನ ನನ್ಗೆ ಗೊತ್ತೇ ಇಲ್ಲ. ಆದ್ರೂ ಕೂಡ ಅದೇ ಧರ್ಮದ ಚೌಕಟ್ಟಿನಲ್ಲಿ ನಾನು ಹೇಗೆ ಹೇಳ್ದೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. These are the different 4 stages in our life which we go through, and it is the dharma to go through. And ಜಾತಿ ಧರ್ಮದಲ್ಲೂ ನಾನು ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಟ್ಕೋತಾ ಹೋದೆ. ಬಟ್ ವೈ ಅದನ್ನ ಯಾಕೆ ಮಾಡಿದ್ದಾರೆ ಹೇಳಿ ನೋಡೋಣ. ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗ್ ಗೊತ್ತಿಲ್ದೇನೆ ನಾವು ಆ ಒಂದು ಸರ್ಕಲಲ್ಲಿ ಬೆಳೆದು ವಿ ಸ್ಟಾರ್ಟ್ ಇವಾಲ್ವಿಂಗ್ ಅವರ್ ಸೆಲ್ಸ್. ಇಟ್ ಈಸ್ ಅನ್ ಇವಾಲ್ಯೂಷನ್ ಪ್ರೊಸೀಜರ್ ವಿಚ್ ಹ್ಯಾಪನ್ಸ್ ಇನ್ ದ ಸನಾತನ ಧರ್ಮ, ಸೋನ್ಲಿ ದಟ್ ಈಸ್ ಬೀನ್ ಕೆಪ್ಟ್. ಇವರೆಲ್ಲ ಇರಲ್ಲ ಈ ಒಂದು ಧರ್ಮದ ಆ ಚೌಕಟ್ಟು ಏನಿದೆಯೋ ಅದನ್ನ ನಾವು ಉಪಯೋಗಿಸಿದಾಗ, ದೀಸ್ ಆರ್ ಕಾಲ್ಡ್ ದ ಚೆಕ್ ಪಾಯಿಂಟ್ಸ್, ದೀಸ್ ಆರ್ ದ ಟೀಚರ್ಸ್ ಇನ್ ಅವರ್ ಲೈಫ್ ವಿಚ್ ಹೆಲ್ಪ್ ಅಸ್. ಕ್ರಿಟಿಸಿಸಮ್ ಇರ್ಬೋದು ಅಥವಾ ಸನಾತನ ಧರ್ಮ ಇರ್ಬೋದು, ನಮ್ಮನ್ನ ಒಂದು ಇಟ್ ಇಸ್ ಲೈಕ್ ಬೇಲಿ ತರ, ಒಂದ್ ಕಡೆ ಹೊಗಳೋದು, ಇನ್ನೊಂದ್ ಕಡೆ ತೆಗಳೋದು, ಎರಡನ್ನೂ ಮಧ್ಯದಲ್ಲಿ ಬೇಲಿಯಾಗಿ ಹಾಕೊಂಡು ನಮ್ಮ ಜೀವನನ ನಡೆಸ್ಕೊಂಡು ಹೋಗುತ್ತೆ ಈ ಸನಾತನ ಧರ್ಮ. ಅದನ್ನ ಹೇಳ್ತಾರೆ, ದೀಸ್ ಆರ್ ದ ಫೌಂಡೇಶನ್ ಬ್ಲಾಕ್ಸ್ ಅಂತ ಹೇಳ್ತಾರೆ. ಇವಾಗ ನಾವ್ ಇದನ್ನ ನಮ್ಮ ಜೀವನದಲ್ಲಿ ನಾವು ಅರ್ಜುನಕ್ಕೆ ಮತ್ತೆ ನನಗೆ ಎರಡೂ ಒಂದು ಚೌಕಟ್ಟಿನಲ್ಲಿ ಯೋಚನೆ ಮಾಡಿದ್ರೆ, ಅರ್ಜುನ ಕೂಡ ವಾಟ್ ಈಸ್ ಹಿ ಟೆಲ್ಲಿಂಗ್ ದಟ್ ಐ ಡೋಂಟ್ ವಾಂಟ್ ಟು ಫೈಟ್ ದಿಸ್ ವಾರ್. ಮುಂಚೆ ಏನ್ ಹೇಳ್ದೆ ಹೇಳಿ, ನನಗೆ ಐ ಡೋಂಟ್ ವಾಂಟ್ ಟು ಫೈಟ್ ದಿಸ್ ವಾರ್, ನನಗೆ ಈ ಯುದ್ಧ ಬೇಡ. ಯಾತಿಗೋಸ್ಕರ ಹೇಳ್ದ ಅವನು? ಹಿ ವಾಂಟ್ ಪೀಸ್ ಇನ್ ಹಿಸ್ ಲೈಫ್. ಅದೆಲ್ಲ ಬಿಡಿ, ಅವನ್ಗೆ ನೋಡ್ದ ಕೋಪ ಬಂತು, ಅದೆಲ್ಲ ಅವನ್ಗೆ ದ್ರೌಪದಿಯ ವಸ್ತ್ರಾಹರಣ ನಡೆದಿತ್ತು, ಒಂದ್ ಕ್ಷಣದಲ್ಲಿ ಕೋಪ ಬಂತು. ಆದ್ರೆ ಎಲ್ಲಾರನ್ನು ಒಟ್ಟಿಗೆ ನೋಡಿದಾಗ ಅವನಿಗೆ ಬೇಜಾರಾಯ್ತು, ಆಗೋದಿಲ್ಲ ಅಂತ ಅನ್ನಿಸ್ತು. ಬಟ್ ವಾಟ್ ಈಸ್ ದ ಫೌಂಡೇಶನ್, ಬೇಸಿಕ್ ಏನು? ಅವ್ನ್ ಏನ್ ಹೇಳ್ದ, ಸನ್ಯಾಸತ್ವ ತಗೊಂಡ್ಬಿಡ್ತೀನಿ ಅಥವಾ ಭಿಕ್ಷೆನಾದ್ರೂ ಬೇಡ್ತೀನಿ, ನನ್ ಮನಸ್ಸಿನಲ್ಲಿ ಆ ಒಂದು ಪೀಸ್ ಇರ್ಬೇಕು, ನನಗಿದ್ಯಾವುದೂ ಬೇಡ, ನಾನು ಹೊಟ್ಟೋಗ್ತೀನಿ ಇಲ್ಲಿಂದ ಅಂತ ಹೇಳಿ ಅವನ ಧನುಸ್ಸನ್ನ ಕೆಳಗಡೆ ಇಟ್ಟಿದ್ದೆ, ನೆನ್ಪಿದೆ ಅಲ್ವಾ? ಅದಕ್ಕೋಸ್ಕರ ಕೃಷ್ಣ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾನೆ. ಒಂದೊಂದೇ ಶ್ಲೋಕ ಬೈ ಶ್ಲೋಕ ಈಸ್ ಕಂಟಿನ್ಯೂಸ್ಲಿ ಟೆಲಿಂಗ್, ನೀನ್ ಏನ್ ಮಾಡ್ಬೇಕು, ನೀನ್ ಯಾರು ಅಂತ ತಿಳ್ಕೋ, ವಾಟ್ ಈಸ್ ಯುವರ್ ಡ್ಯೂಟಿ ಇನ್ ಲೈಫ್ ಅಂತ ಹೇಳ್ತಾ ಇದ್ದಾನೆ. ಕೀಪಿಂಗ್ ದಟ್ ಅರ್ಜುನ ಸೈಡ್ ಬೈ ಸೈಡ್, ನಮಗೂ ಅನ್ಸತ್ತಲ್ವಾ ಈ ತರ ನೋಡಿ, ಇಷ್ಟೊಂದೆಲ್ಲ ಕಷ್ಟಗಳು ನನ್ ಜೀವನದಲ್ಲಿ ಯಾಕೆ ಬರ್ಬೇಕು? ಇವಾಗ ನನ್ನ ಫ್ಯಾಮಿಲಿನಲ್ಲಿ ನನಗೆ ಕಷ್ಟ ಕೊಡುವಂತವ್ರು ಸಾಕಷ್ಟು ಜನ ಇದ್ದಾರೆ. ಲೈಕ್ ನಮ್ಮ ಅತ್ತೆ ಇರ್ಬೋದು, ಅಥವಾ ಗಂಡನೇ ಇರ್ಬೋದು, ಅಥವಾ ಬೆಳೆದ್ ನಿಂತಿರೋ ಮಕ್ಕಳೇ ಇರ್ಬೋದು, ಅಡಾಲಸೆಂಟ್ ಸ್ಟೇಜ್ ಅಲ್ಲಿ ಹೋಗಿರೋಂತ ಮಕ್ಕಳೇ ಇರ್ಬೋದು. ಇವರೆಲ್ಲ ಟೈಮ್ ಟು ಟೈಮ್ ದೇ ಆರ್ ದ ಚೆಕ್ ಪಾಯಿಂಟ್ಸ್, ದೇ ಜಸ್ಟ್ ಥ್ರೋಯಿಂಗ್ ಟ್ರಬಲ್ಸ್ ನಮ್ಮ ಒಂದು ಜೀವನದಲ್ಲಿ. ನಮಗ ಅನ್ಸತ್ತೆ ಇದು ಯಾವುದು ಬೇಡಪ್ಪ, ಭಗವಂತ ನಿನ್ನ ಜೊತೆ ಯಾವಾಗ್ಲೂ ಇರೋ ತರ ನನಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಪೀಸ್ಫುಲ್ ಲೈಫ್ ಸ್ಪೆಂಡ್ ಮಾಡ್ಬೇಕು, ಅಥವಾ ಬೇಡ ನನ್ಗೆ ಯಾವ್ದಾದ್ರು ಏನು ಇಲ್ದಿರೋ ಕಡೆ ಆರಾಮಾಗಿ ಒಂದ್ ನೇಚರ್ ಪ್ಲೇಸ್ ಅಲ್ಲಿ ಹೋಗಿ ರೆಸಾರ್ಟ್ ಅಲ್ಲಿ ಇದ್ಬಿಡ್ಬೇಕು ಅನ್ಸತ್ತಲ್ವಾ ನಮ್ಗೆ. ವಿ ಫೀಲ್ ದಟ್ ವೇ. The same thing, the same attitude now Arjuna is having. I don't want anything, I am not ready to fight at all.
ಮುಂದೆ ಹೇಳ್ತಾ ಇದ್ದಾನೆ ಇವ್ರನ್ನೆಲ್ಲ ಸಾಯಿಸ್ಬೇಕು, ಇವ್ರನ್ನೆಲ್ಲ ಮಾಡ್ಬೇಕು, ಇದೆಲ್ಲ ಇದಾಗತ್ತೆ, ಬ್ಲಡ್ ಶೆಡ್ ಆಗತ್ತೆ, ಇದೆಲ್ಲ ಕಾರಣಗಳು ಸಾಕಷ್ಟು ಕೊಡ್ತಾ ಇದ್ದಾನೆ. ಬಟ್ ಹಿಂದಕ್ಕೆ ಅಟ್ ದ ಬ್ಯಾಕ್ ಆಫ್ ಹಿಸ್ ಮೈಂಡ್ ಹಿ ವಾಂಟ್ ಪೀಸ್. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ಇನ್ ಅವರ್ ಲೈಫ್ ಆಲ್ಸೋ. ವಿ ವಾಂಟ್ ಪೀಸ್. ಅದಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ಇಲ್ಲ ಬೇಡಪ್ಪ ನಮ್ಗೆ ಏನು ಬೇಡ ಅಂತ ಅನ್ಸುತ್ತೆ. ಬಟ್ ಇದನ್ನೆಲ್ಲದನ್ನು ನೋಡಿದ್ರೆ these are those people who are actually helping us to evolve. ಇವರೆಲ್ಲ ಇಲ್ದಲೆ ಹೋದ್ರೆ ನಾವು ಈ ಗೀತಾ ಕ್ಲಾಸ್ ಅಲ್ಲಿ ಕೂರ್ತಾನೆ ಇರ್ಲಿಲ್ಲ, ನಮಗೆ ಇದನ್ನ ತಿಳ್ಕೋಬೇಕು ಅನ್ನೋ ಹಂಬಲ ಹುಟ್ಟತಾನೆ ಇರ್ಲಿಲ್ಲ. ಏನಿದೆ ಗೀತಾದಲ್ಲಿ? ಕೃಷ್ಣನ್ಗೂ ಅರ್ಜುನನ್ಗೂ ಏನ್ ನಡೀತಾ ಇದೆ, ಅವರಿಬ್ರು ಮಧ್ಯೆ ನಡೀತಾ ಇರೋ ಕಾನ್ವರ್ಸೇಷನ್ ಕಾಲಾನುಕಾಲದಿಂದ ಬರ್ತಾ ಇರೋದು ಅಂತಂದ್ರೆ ಅದನ್ನ ತಿಳ್ಕೊಂಡು ನಿನ್ ಜೀವನ ಉದ್ಧಾರ, ಅದನ್ನ ತಿಳ್ಕೊಂಡು ನಿನ್ ಜೀವನ ಉದ್ಧಾರ. ವೈ? ಯಾಕೆ ಅಂತಂದ್ರೆ ಅರ್ಜುನನ ಮೂಲಕ ನಮ್ಮಲ್ಲಿರುವಂತ ಆ ಒಂದು ತುಮುಲನ ಹಿ ಈಸ್ ಟಚಿಂಗ್. ಕೃಷ್ಣ ಹೇಳ್ತಾ ಇದ್ದಾನೆ. ಅದಕ್ಕೆ ಇವಾಗ್ಲೂ ಕೂಡ ಗೀತೆಗೆ ಅಷ್ಟೊಂದು ಮಹತ್ವ ಇದೆ. ಬಿಕಾಸ್ ಅರ್ಜುನ ಇಸ್ ಲಿಸನಿಂಗ್, ವಿ ಆರ್ ಲಿಸನಿಂಗ್, ಕೃಷ್ಣ ಇಸ್ ಟೆಲಿಂಗ್, ಇನ್ ಸಮ್ ವೇ ವಿ ಆರ್ ಲಿಸನಿಂಗ್ ಟು ಕೃಷ್ಣ. ಸೊ ಹಾಗಾಗಿ ಇದಕ್ಕಷ್ಟೇ ಮಹತ್ವ ಇದೆ. ಸೊ ಈ ಧರ್ಮ ಅಂತ ಹೇಳಿದ್ರು, ಧಾರ್ಮಿಕವಾಗಿರುವಂತ ಜೀವನ ನಾವು ಲೀಡ್ ಮಾಡಿದಾಗ್ಲೇನೆ, ಅಂಡ್ ದಿಸ್ ಡಿಫಿಕಲ್ಟೀಸ್ ವೆನ್ ಇಟ್ ಕಮ್ಸ್ ಇನ್ ಅವರ್ ಲೈಫ್ ಓನ್ಲಿ ಥ್ರೂ ದಿಸ್ people, through the parents, through the in-laws, through the boss in the office, ಮಕ್ಕಳು ಇರ್ಬೋದು, ಯಾರಾದ್ರೂ ನೇಬರ್ಸ್ ಇರ್ಬೋದು, all these things come every time. They are the kicks in our life to go and ask, why am I troubled? Who am I? ನಾನು ಯಾರು? ಅರ್ಜುನ ಕೃಷ್ಣನಿಗೆ ಕೇಳಿದಾಗ ಇದೇ ಪ್ರಶ್ನೆ. ಅವನು ಹೇಳಿದ್ದೇನು, ನೀನ್ ಯಾರು, ನಿನ್ನ ಸ್ವರೂಪನ ಫಸ್ಟ್ ತಿಳ್ಕೊ ಅಂತ ಅಲ್ಲಿಗೆ ಟಾರ್ಗೆಟ್ ಮಾಡಿ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಈಸ್ ಕಮಿಂಗ್ ಟು ದಿಸ್ ಲೆವೆಲ್ ಆಫ್ ಲಾಜಿಕ್, ಎಥಿಕ್ ಅಂಡ್ ದ ಮೊರಾಲಿಟಿ, ಡಿಗ್ನಿಟಿ ಬಗ್ಗೆ ಇವಾಗ ಹೇಳಕ್ ಶುರು ಮಾಡಿದ್ದಾನೆ. ಈಸ್ ಕಮಿಂಗ್ ಒಂದೊಂದೇ ಹಂತ ನಮ್ಮ ಹತ್ರ ಬರ್ತಾ ಇದ್ದಾನೆ. ನಾವ್ ಯಾವ ರೀತಿ ಯೋಚನೆ ಮಾಡ್ತಾನೆ ಅದ್ 5,000 ಹಿಂದೆ ಅರ್ಜುನನೇ ಯೋಚನೆ ಮಾಡ್ತಿದ್ದ. ಅದಕ್ಕೋಸ್ಕರ ನಾವ್ ಆರ್ ಏಬಲ್ ಟು ಕನೆಕ್ಟ್ ವಿತ್ ಅರ್ಜುನ ಸೋ ಮಚ್. ಇದ್ರ ಬಗ್ಗೆ ನಾನು ಹೇಳಿದ್ದೆ, ಹೌ ಆಕ್ಚುಲಿ ಧರ್ಮ ಅನ್ನೋದು ನಮ್ಮ ಜೀವನದಲ್ಲಿ ಹೇಗೆ ವರ್ಕ್ ಆಗತ್ತೆ. ಈಗ ಸಂತೋಷ, ಹ್ಯಾಪಿನೆಸ್, ಇವಾಗ ಹೇಳಿ, ವಾಟ್ ಎವರ್ ವಿ ಆರ್ ಡೂಯಿಂಗ್ ಇನ್ ಅವರ್ ಲೈಫ್, ಫಾರ್ ವಾಟ್ ರೀಸನ್? ಯಾವುದೇ ಕೆಲಸ ಇರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಇಂಥದ್ದು ಮಾಡ್ಬೇಕು ಅಂತ ಅಂದಾಗ, ವಾಟ್ ಇಸ್ ದ ಪರ್ಪಸ್ ಬಿಹೈಂಡ್ ಆಲ್ ದೋಸ್ ಥಿಂಗ್ಸ್? ಓನ್ಲಿ ಕಾಮನ್ ಪರ್ಪಸ್ ಇಸ್ ಹ್ಯಾಪಿನೆಸ್ ಅಷ್ಟೇ. ನೀನ್ ಎಷ್ಟೇ ನಿನ್ ಜೀವನದಲ್ಲಿ ಗಳಿಸಿರು ಆದ್ರೂ ಕೂಡ, ರಿಟೈರ್ಡ್ ಲೈಫ್ ಆದ್ರೂ ಕೂಡ, ದೇ ವಿಲ್ ಬಿ ಡೂಯಿಂಗ್ ಸಮ್ ಆಕ್ಟಿವಿಟಿ. ಯಾತಕ್ಕೆ? ಅದರಿಂದ ಏನೋ ಸಂತೋಷ ಸಿಗ್ತದೆ. ಯಾರಿಗೋ ಸಹಾಯ ಮಾಡ್ತಾರ ಅಂದ್ರೆ ಸಂತೋಷ ಸಿಗುತ್ತೆ. ಒಂದ್ ಲೋಟ ಕಾಫಿ ಕುಡಿತಾರ, ಅದ್ರಿಂದ ಏನೋ ಸಂತೋಷ ಸಿಗುತ್ತೆ. ಯು ಡೂ ಸಮ್ ಬಿಸ್ನೆಸ್, ಅದರಿಂದ ಏನೋ ಸಂತೋಷ ಸಿಗುತ್ತೆ. ಖಂಡಿತವಾಗ್ಲೂ ಅದ್ ಮೇಲ್ ಏನ್ ಬೇಕಾದ್ರೂ ಹೇಳ್ಬೋದು, ಐ ಆಮ್ ಹೆಲ್ಪಿಂಗ್ ಅದರ್ಸ್, ಐ ಫೀಲಿಂಗ್ ದಟ್ ಎಲಿವೇಟೆಡ್ ಭಾವನೆ ಬರುತ್ತೆ, ಅಥವಾ ಸ್ಯಾಟಿಸ್ಫೈ ಆಗತ್ತೆ, ಅದೇನೋ ಒಂದ್ ರೀತಿ ಪುಷ್ ಇದೆ, ಅಥವಾ ಒಂದ್ ರೀತಿ ಪ್ಲೆಜರ್ ಸಿಕ್ಕತ್ತೆ, ಏನೇ ಇರ್ಬೋದು. ಬಟ್ ವಿ ಫೀಲ್ ದಟ್ ಆ ಒಂದು ಹ್ಯಾಪಿನೆಸ್ ಗೋಸ್ಕರನೇ ವಿ ಆರ್ ಲೀಡಿಂಗ್ ಅವರ್ ಲೈಫ್. ಸೊ ಆ ಹ್ಯಾಪಿನೆಸ್ ಏನಿದೆಯೋ ಅದು ಧಾರ್ಮಿಕವಾಗಿ ಕಂಡಿಡ್ಕೊಳ್ಳಿ. ದಟ್ ಈಸ್ ದ ವೇ ಹಿ ಈಸ್ ಟ್ಯಾಕ್ಲಿಂಗ್. ಸೊ ಟು ಫೈಂಡ್ ದಟ್ ಹ್ಯಾಪಿನೆಸ್, ಹೋದ್ವಾರ ನಾನು ಏನ್ ಹೇಳಿದೆ, ದೇರ್ ಆರ್ 3 stages where we actually find that ultimate happiness. ಹೇಳ್ದೆ ನಿಮ್ಗೆ, ದಟ್ ಇಸ್ ಆಕ್ಚುಲಿ ದ ಫಾರ್ಮುಲಾ ಅಂತ ಹೇಳ್ದೆ ನಿಮ್ಗೆ. ಜ್ಞಾಪಕ ಇದೆ? ಪದೇ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮ ಸನಾತನ ಧರ್ಮದಲ್ಲಿ ಇದೇ ಒಂದು ಸ್ಟೆಪ್, ಕಾಮೇಚ ಧರ್ಮೇಚ ಅರ್ಥೇಚ ನಾತಿ ಚರಾಮಿ ಅಂತ ಹೇಳ್ತಾರೆ. ನಮ್ಗೆ ಮದ್ವೆ ಆಗ್ಬೇಕಾದ್ರೂ ಕೂಡ, ವಾಟ್ ಈಸ್ ದ ಪರ್ಪಸ್ ಆಫ್ ಗೆಟಿಂಗ್ ಮ್ಯಾರಿಡ್? ದ ಹೋಲ್ ಥಿಂಗ್ ಇಸ್ ಯು ಆರ್ ಗೆಟಿಂಗ್ ಒನ್ ಮೋರ್ ಕಂಪ್ಯಾನಿಯನ್, but lead that happiness through the dharma path of dharma ಅಂತ ಹೇಳ್ತಾ ಇದ್ದಾರೆ. ಸೊ ದ ಹ್ಯಾಪಿನೆಸ್ ಅಂದ್ರೆ ಇದಕ್ಕೆ ದಿಸ್ ಇಸ್ ದ ಫಾರ್ಮುಲಾ. ಹೇಗೆ P+E+M ಅಂತ ಕರೀತಾರೆ ಅಂತಂದ್ರೆ,
pleasure plus engagement plus meaning in life. So what is pleasure? Happiness is equal to pleasure plus engagement plus meaning in life. Pleasure ಅಂತಂದ್ರೆ ಏನು? ಕಾಮ, ನನ್ಗೆ ಇದರಿಂದ ಖುಷಿ ಸಿಕ್ಕತ್ತೆ. ಸೊ ಯು ಡೂ ದಟ್ ವರ್ಕ್, ದಟ್ಸ್ ಅ ಸ್ಟಾರ್ಟಿಂಗ್ ಪಾರ್ಟ್. ಅದೇನೇ ನೀ ಎಷ್ಟು ದಿನ ಮಾಡ್ತೀಯಾ, ಇಟ್ ಕಮ್ಸ್ ಡೌನ್, ದ ಡಿಗ್ರಿ ಕಮ್ಸ್ ಡೌನ್. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಐ ಆಮ್ ಡನ್ ವಿತ್ ಇಟ್ ಅನ್ಸುತ್ತೆ. ಬಟ್ ಅಗೇನ್ ಹೊಸ ಆಸೆ ಶುರು ಆಗುತ್ತೆ. ಬಟ್ ಇಟ್ ಇಸ್ ನಾಟ್ ಕಾನ್ಸ್ಟೆಂಟ್. ಇನ್ನು ಹೋಗ್ತಾ 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 ಇನ್ನು ಸ್ವಲ್ಪ ಎಂಗೇಜ್ಮೆಂಟ್, ಇನ್ನು ಜಾಸ್ತಿ ಖುಷಿ ಬೇಕು ಅಂದ್ರೆ ಏನ್ ಮಾಡ್ತೀರಾ ಅವಾಗ? ಫಾರ್ ಲಾಂಗರ್ ಟೈಮ್ ಯು ವಾಂಟ್ ಟು ಹ್ಯಾವ್ ದಟ್ ಪ್ಲೆಜರ್ ಅಂತಂದ್ರೆ ಯು ಸ್ಟಾರ್ಟ್ ಎಂಗೇಜಿಂಗ್ ಇನ್ ದಟ್ ಆಕ್ಟಿವಿಟಿ ಇನ್ನು ಜಾಸ್ತಿ. ಎಕ್ಸಾಂಪಲ್, ಇಫ್ ಯು ಆರ್ ಅ ಸಿಂಗರ್, ನಿನಗೆ ಹಾಡ್ತಾ ಇರೋದ್ರಿಂದ ತುಂಬಾ ಖುಷಿ ಸಿಗತ್ತೆ, ತುಂಬಾ ಆನಂದ ಸಿಕ್ಕತ್ತೆ. ಬಟ್ ನೀನ್ ಹಾಡಿ 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 ಯು ವಿಲ್ ಫೀಲ್ ಎಷ್ಟೊತ್ತು ಒಬ್ಳೆ ಹಾಡ್ಕೊಳ್ಳಿ ಅಂತ ಅನ್ಸುತ್ತೆ. ಅದಾದ್ಮೇಲಿಂದ ಇಫ್ ಯು ಮೇಕ್ ದಟ್ ಮ್ಯೂಸಿಕ್ ಆಸ್ ಯುವರ್ ಕೆರಿಯರ್, ಅದರಿಂದ ಇನ್ನು ನಿನ್ಗೆ ದುಡ್ಡು ಸ್ಟಾರ್ಟ್ ಆಯ್ತು ಜೀವನದಲ್ಲಿ ಬರೋದಿಕ್ಕೆ, ಇನ್ನೊಂದ್ ರೀತಿ ಸಂತೋಷ ಆಯ್ತು. ಅದರಿಂದ ನೇಮ್ ಫೇಮ್ ಬಂತು, ಇನ್ನೊಂದ್ ರೀತಿ ಸಂತೋಷ ಆಯ್ತು. ಸೊ ಯುವರ್ ಎಂಗೇಜಿಂಗ್ ಇನ್ ದಟ್ ಆಕ್ಟಿವಿಟಿ ಮೋರ್. ಸರಿ, ಅದೆಷ್ಟು ದಿನ ಇರುತ್ತೆ? ಒಂದ್ ಲೆವೆಲ್ ಲೈಕ್ 30-40 years ತನಕ ಯು ಆರ್ ಅ ಮ್ಯೂಸಿಷಿಯನ್. ದೆನ್ ಯು ವಿಲ್ ಫೀಲ್ ನೋ ಐ ಆಮ್ ಡನ್ ವಿತ್ ಇಟ್, ಸಾಕು ಅನ್ಸುತ್ತೆ. ಬಟ್ ಇನ್ನೂ ನಿಮ್ಗೆ ಅದ್ರೊಳಗಡೆ ಆಸಕ್ತಿ ಇದ್ದು, if you want to bring meaning to that, example, you can actually start teaching others. ಇನ್ನೊಂದಷ್ಟು ಜನ ಬಡ ಮಕ್ಕಳಿಗೆ ಸಂಗೀತ ಹೇಳ್ಕೊಡೋದ್ರಿಂದ ಏನಾಗುತ್ತೆ? ಸೊ ಇಟ್ ದಿಸ್ ಯು ಆರ್ ಬ್ರಿಂಗಿಂಗ್ ಮೀನಿಂಗ್ ಇನ್ ಟು ಯೋರ್ ಲೈಫ್. ಅದರಿಂದ ಇನ್ನೂ ಸಂತೋಷ, ಲಾಂಗ್ ಲಾಸ್ಟಿಂಗ್ ಸಂತೋಷ. ಸೊ ದಿಸ್ ಇಸ್ ಅ ಧರ್ಮ ವಿಚ್ ಕಂಟಿನ್ಯೂಸ್. ಸೊ ದಿಸ್ ಇಸ್ ಕಾಲ್, ಅದನ್ನೇ ಹೇಳ್ತಾ ಇದ್ರೆ, ನಿನಗೆ ಜೀವನದಲ್ಲಿ ಆನಂದ ಬೇಕಾ, ಖುಷಿ ಬೇಕಾ, ಲೀಡ್ ಯುವರ್ ಲೈಫ್ ಇನ್ ಅ ಧಾರ್ಮಿಕ್ ವೇ. So it starts with pleasure, then it starts with the engagement of that, then you start living it with reality. You bring purpose to your life. That is called dharma. So this is what he is telling, that ninna dharma yavudu? Kshatriya dharma. Adikke bring meaning to that. You are a kshatriya, bring meaning to that. ಓಡೋಗ್ಬೇಡ ನೀನು, ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. Going next shloka ge ಬರ್ತಾ ಏನ್ ಹೇಳ್ತಾನೆ? We are going to shloka number 34. Nanda, you are able to follow? Hariom, Nanda? Nan internet ಇಲ್ಲಿ stable ಇಲ್ಲ, so I'm asking if anyone can answer me. Am I audible? Odama, I can hear clearly. Okay. So 30, coming to 34th shloka. Akirtim chapi bhutani, akirtim chapi bhutani, kathayishyanti te vyayam, kathayishyanti te vyayam, sambhavitasya cha kirtihi, sambhavitasya cha kirtihi, maranatatirichyate, maranatatirichyate. ಏನ್ ಹೇಳ್ತಾನೆ 34th ಶ್ಲೋಕದಲ್ಲಿ? is continue to telling that ಚ ಹಾಗೂ ಭೂತಾನಿ ಎಲ್ಲಾ ಜನರು, ತೇ ನಿನ್ನನ್ನು, ಅವ್ಯಯಂ ಬಹುಕಾಲದವರೆಗೆ ಇರುವ, ಅಕೀರ್ತಿಂ ಅಕೀರ್ತಿಯನ್ನು, ಅಪಿ ಕೂಡ, ಕಥಯಿಷ್ಯಂತಿ ಆಡಿಕೊಳ್ಳುತ್ತಾರೆ, ಚ ಮತ್ತು, ಸಂಭಾವಿತಸ್ಯ ಮರ್ಯಾದಸ್ಥನಿಗೆ, ಅಕೀರ್ತಿ ಅಕೀರ್ತಿಯನ್ನು, ಮರಣಕ್ಕಿಂತಲೂ ಅತಿರಿಚ್ಯತೆ ಹೆಚ್ಚಿನದಾಗಿದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಎಲ್ಲಾ ಜನರು ಬಹುಕಾಲದವರೆಗೆ ಇರುವ ಅಪಕೀರ್ತಿಯನ್ನು ಕೂಡ ಆಡ್ಕೊಳ್ತಾರೆ, ಮತ್ತು ಮರ್ಯಾದಸ್ಥನಿಗೆ ಈ ಅಪಕೀರ್ತಿ ಮರಣಕ್ಕಿಂತಲೂ ಮಿಗಿಲಾಗಿದೆ. ಇಲ್ಲಿ ಹೇಗೆ ಅಂತಂದ್ರೆ, ಫಸ್ಟ್ ಏನ್ ಹೇಳ್ದ? ರೆಪ್ಯುಟೇಷನ್ ಬಗ್ಗೆ ಹೇಳ್ತಾನೆ. ನಮ್ಗೆ ಯಾವಾಗ್ಲೂ ಯಾವುದೇ ಕೆಲಸ ಮಾಡಿ ಅದ್ರೊಳಗಡೆ ಫಸ್ಟ್ ನಾವ್ ಯೋಚನೆ ಮಾಡ್ತೀವಿ, ಇದು ತುಂಬಾ ಜನದ ಪ್ರಾಬ್ಲಮ್, ಬೇರೆಯವರು ನನ್ನ ಬಗ್ಗೆ ಏನ್ ತಿಳ್ಕೊಳ್ತಾರೆ,
ನಾನೀ ಕೆಲಸ ಮಾಡ್ದಲೇ ಹೋದ್ರೆ ಏನ್ ತಿಳ್ಕೊಳ್ತಾರೆ, ನಾನೀ ಕೆಲಸ ಮಾಡ್ಬಿಟ್ರೆ ಏನ್ ತಿಳ್ಕೊಳ್ತಾರೆ. ಸೊ ಅವರ್ ಲೈಫ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ವಾಟ್ ಅದರ್ ಪೀಪಲ್ಸ್ ಆರ್ ಥಿಂಕಿಂಗ್. ವಿ ಆರ್ ಆಕ್ಚುಲಿ we are given our remote control in other people's hands. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅದು ತಪ್ಪೇ. ಆದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅದನ್ನ ಇನ್ಸೆಂಟಿವ್ ಆಗಿ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಹೇಳಿದ್ನಲ್ಲ ನಿಮ್ಗೆ ಇದ್ರೊಳಗಡೆ. ಸೊ ವಾಟ್ ವಿಲ್ ಅದರ್ಸ್ ಥಿಂಕ್ ಆಫ್ ಯು? ನೀನು ಇಲ್ಲಿವರೆಗೂ ಎಂತೆಂತಹ ಕೆಲಸಗಳನ್ನ ಮಾಡಿದ್ಯಾ, ನಿನಗೆ ಬಾಣ, ನಿನಗೆ ಸಿಕ್ಕಿರುವಂತ ಧನಸ್ಸು ಎಲ್ಲಿಂದ ಸಿಕ್ಕಿದೆ, ರಥ ಯಾರಿಂದ ಪಡ್ಕೊಂಡಿದ್ಯಾ, ಶಸ್ತ್ರ ಅಸ್ತ್ರಗಳು ಎಲ್ಲಿಂದ ತಗೊಂಡಿದ್ಯಾ, ನೀ ಇಂದ್ರದೇವನ ಮಗ, ನೀನು ಈಶ್ವರನಿಂದ ಯುದ್ಧ ಮಾಡಿ ನಿನಗೆ ಒಂದು ವರ ಪಡ್ಕೊಂಡಿದ್ಯಾ. ಸೊ ಹಾಗಾಗಿ ದೇವಾನುದೇವತೆಗಳು ನಿನಗೆ ಎಲ್ಲಾ ರೀತಿಯಿಂದಲೂ ನಿನಗೆ ಸಹಾಯ ಮಾಡಿದಾನೆ. ಅಂದ್ರೆ ಅವನ ಕೀರ್ತಿ ಎಲ್ಲಿವರೆಗೂ ಮುಟ್ಟಿದೆ ನೋಡಿ. ನಾಟ್ ಫ್ರಮ್ ಹಿಯರ್, ಇಲ್ಲಿಂದ ಅಲ್ಲ, ಭೂಮಿಯಿಂದ ಎಲ್ಲಾ ಒಂದು 7 ಲೋಕಗಳು ಅಂತ ಹೇಳ್ತಾರಲ್ಲ, 7 ಲೋಕಗಳಲ್ಲಿ ಅರ್ಜುನನ ಕೀರ್ತಿ ಅಟ್ಟಹಾಸದಲ್ಲಿ ಅಷ್ಟು ಎತ್ತರದಲ್ಲಿದೆ ನಿನ್ನ ಕೀರ್ತಿ ಅನ್ನೋದು. ಅಕಸ್ಮಾತ್ ಆ ಕೀರ್ತಿ ಬಿದ್ದು ಹೋದ್ರೆ ಬೇರೆ ಅವಾಗ ನೀನ್ ಅವರ ಕಣ್ಣಲ್ಲಿ ನೀನ್ ಎಲ್ಲಿರ್ತೀಯ ಅದನ್ನ ಯೋಚನೆ ಮಾಡು. ಸೊ ಆ ತರ ಯೋಚನೆ ಮಾಡಿದ್ರೆ ಅವಾಗ ಏನಾಗತ್ತೆ, ಅರ್ಜುನನ್ಗೆ ಹೌದಲ್ಲ ಕರೆಕ್ಟ್, ನನ್ನ ಕೀರ್ತಿ ಬಿದ್ದೋಗುತ್ತೆ. ಸೊ ಹಿ ವಿಲ್ ಜಸ್ಟ್ ಆ ಒಂದು ಮಾತು ಹೇಳಿದ ತಕ್ಷಣ ಅವನ್ ಏನ್ ಮಾಡ್ತಾನೆ, ಸ್ವಲ್ಪ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಹೌದಾ, ನಾ ತಪ್ಪು ದಾರಿ ಮಾಡ್ತಾ ಇದೀನಾ ಅನ್ನೋದನ್ನ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಇಷ್ಟೋ ತನಕ ಹೇಳಿದ ಅವ್ನ್ ತಲೆಗೆ ಹೋಗ್ಲಿಲ್ಲ. ಆದ್ರೆ ಯಾವಾಗ ನಿನ್ಗೆ ಕೀರ್ತಿ ಇರಲ್ಲ, ಬೇರೆಯವರು ನಿನ್ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ, ನೀ ಇಷ್ಟು ವರ್ಷಗಳು ನೀ ಕೀರ್ತಿ ಪಡ್ಕೊಂಡ್ ಬಂದಿದ್ಯಲ್ಲ, ಅದ್ ಎಲ್ಲಿಯೂ ಹೋಗುತ್ತೆ, ಇಟ್ ವಿಲ್ ಗೋ ಟು ಡಾಗ್ಸ್. ಸೊ ಹಾಗಾಗಿ ನೀನ್ ಈ ಕೆಲಸ ಮಾಡೋದ್ರಿಂದ, ಈ ಕೃತ್ಯ ಮಾಡೋ, ದೇ ವಿಲ್ ನಾಟ್ ಹ್ಯಾವ್ ಅ ಗುಡ್, ಯು ವಿಲ್ ನಾಟ್ ಬಿ ದ ಗುಡ್ ಬುಕ್ಸ್ ಆಫ್ ದೆಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ಯೋಚನೆ ಮಾಡಿದ್ರೆ, ಅವನು ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರೆ, ಸೈಕಾಲಜಿಕಲಿ ಈ ಆಂಗಲ್ ಅಲ್ಲಿ ಅವನು ಅರ್ಜುನನ ಅವನ ಮನಸ್ಸನ್ನ ಬದಲಾಯಿಸಕ್ ಯೋಚನೆ ಮಾಡ್ತಾ ಇದ್ದಾನೆ. ಇದನ್ನ ಹೇಗೆ ಹೇಳ್ತಾನೆ, ರಿವರ್ಸ್ ಮೆಥಡಾಲಜಿ ಅಂತಾರೆ. ಸೈಕಾಲಜಿ ಓದಿರೋರ್ಗೆ ಅರ್ಥ ಆಗುತ್ತೆ. ರಿವರ್ಸ್ ಮೆಥಡಾಲಜಿ ಟು ಬ್ರಿಂಗ್ ಹಿಮ್ ಅಪ್. ಈ ಒಂದು ಇದನ್ನ ಯೂಶಲಿ ತಂದೆ ತಾಯಿಯಂದ್ರು ಮಾಡ್ತಾರೆ ಮಕ್ಕಳಿಗೆ. ನಿನ್ಗೆ ಅವ್ರೇನ್ ತಿಳ್ಕೊಂಡ್ಬಿಡ್ತಾರೆ, ನಿನ್ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಗೊತ್ತಾ, ನೀನ್ ಹೋಗ್ದಲೆ ಹೋದ್ರೆ, ಸ್ಕೂಲ್ಗೆ ಹೋಗ್ದಲೆ ಹೋದ್ರೆ, ಅದು ಇಂಥ ಸಿಂಪಲ್ ಇಂಥ ಒಂದು ಸಿಲ್ಲಿ ಕಾರಣಕ್ಕೆ ನೀನ್ ಸ್ಕೂಲ್ಗೆ ಹೋಗ್ದಲೆ ಹೋದ್ರೆ ಅವ್ರು ಏನ್ ತಿಳ್ಕೊಳ್ತಾರೆ, ನಿಮ್ ಟೀಚರ್ ಹೇಳಿದ ತಕ್ಷಣ ಅವ್ನ್ ಎದ್ ನಿಂತ್ಕೊಂಡ್ಬಿಡ್ತಾನೆ. ಅಲ್ಲಿವರೆಗೂ ಎದ್ ನಿಂತ್ಕೊಳ್ಳಲ್ಲ ನಿನ್ ಟೀಚರ್. ಯಾಕೆ ಅಂತಂದ್ರೆ ಅವನು ಆ ಸ್ಟೂಡೆಂಟು ಆ ಟೀಚರ್ ಕಣ್ಣಲ್ಲಿ ಎತ್ತರದಲ್ಲಿ ಇರ್ತಾನೆ, ಫಸ್ಟ್ ರ್ಯಾಂಕ್ ಹೋಲ್ಡರ್ ಆಗಿರ್ತಾನೆ, ಅವ್ನು ಹೇಳಿದ್ದೆಲ್ಲ ಕೆಲಸ ಮಾಡ್ತಿರ್ತಾನೆ. ಮತ್ತೆ ಅವ್ನ್ ಸ್ಕೂಲ್ ಫ್ರೆಂಡ್ಸ್ ಅಲ್ಲಿ ವಿಲ್ ಬಿ ದ ಫಸ್ಟ್ ಪರ್ಸನ್, ಎಲ್ಲಾರು ಅವನನ್ನೇ ಕರೀತಾ ಇರ್ತಾರೆ. ಬಟ್ ಇಲ್ಲಿವರೆಗೂ ಯಾರು ಯಾವ ಕೆಲಸಕ್ಕೂ ಇಲ್ಲ 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 ಅಂತ ಹೇಳ್ತಾರ ಅವನು. ನಿಮ್ಮ ಟೀಚರ್ ನಿನ್ ಬಗ್ಗೆ ಬ್ಯಾಡ್ ಒಪಿನಿಯನ್ ಬಂದ್ಬಿಡುತ್ತೆ ನೋಡು, ಅಷ್ಟೇ ಸಾಕು, ಹೊರಟು ಬಿಡ್ತಾರೆ ಸ್ಕೂಲ್ಗೆ ಮಕ್ಕಳು. ಸೊ ದೀಸ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್. ಸೊ ಪೇರೆಂಟ್ಸ್ ಕೂಡ ಇದನ್ನ ಉಪಯೋಗಿಸ್ತಾರೆ ಮಾಡೋದಕ್ಕೆ. ಸೊ ದ ಸೇಮ್ ಥಿಂಗ್ ಇಲ್ಲಿ ಕೃಷ್ಣ ಉಪಯೋಗಿಸ್ತಾ ಇದ್ದಾನೆ, ನಿನಗೆ ಕೀರ್ತಿ ಇರೋದಿಲ್ಲ ಅಂತ ಹೇಳ್ತಾನೆ. ಈಗ ಕಮಿಂಗ್ ಟು ಶ್ಲೋಕ ನಂಬರ್ 35. ಭಯಾತ್ ರಣಾತು ಪರತಂ, ಭಯಾತ್ ರಣಾತು ಪರತಂ, ಮಂಸ್ಯಂತೆ ತ್ವಾಂ ಮಹಾರಥಾಃ, ಮಂಸ್ಯಂತೆ ತ್ವಾಂ ಮಹಾರಥಾಃ, ಯೇಷಾಂ ಚ ತ್ವಂ ಬಹುಮತಃ, ಯೇಷಾಂ ಚ ತ್ವಂ ಬಹುಮತಃ, ಭೂತ್ವಾ ಯಾಸ್ಯಸಿ ಲಾಘವಂ, ಭೂತ್ವಾ ಯಾಸ್ಯಸಿ ಲಾಘವಂ. ಸೊ 35ನೇ ಶ್ಲೋಕ ಭಗವಂತ ಏನ್ ಮಾತಾಡ್ತಾನೆ, ಭಯಾತ್ ರಣಾತ್ ಉಪರತಂ. ಭಯಾತ್ ಅಂದ್ರೆ ಭಯ ಯಾರಿಗೆ ಇದೆಯಾ, ನಿಜವಾಗ್ಲೂ ಕೃಷ್ಣ ಅರ್ಜುನನ್ಗೆ ಭಯ ಇದೆಯಾ? ಆದ್ರೆ ಇಲ್ಲೇನ್ ಹೇಳ್ತಾ ಇದ್ದಾನೆ, ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ. ಪೀಪಲ್ ಕ್ಯಾನ್ ಟೇಕ್ ಇಟ್ ಮೆನಿ ವೇಸ್. ನಾನು ಯುದ್ಧ ಮಾಡಲ್ಲ ಅಂತಂದ್ರೆ ಅವರು ಅವ್ರವ್ರದೇ ಆದ ಒಂದು ಕಥೆನ ಕಟ್ಕೊಳ್ಬಹುದು, ಭಯ ಇರಬಹುದು ಅರ್ಜುನನಿಗೆ ಅಂತ ಯೋಚನೆ ಮಾಡ್ಬೋದು. ಯಾರು ವೈರಿಗಳು, ತನ್ನವರು ಯೋಚನೆ ಮಾಡೋದು ಬೇರೆ,
ವೈರಿಗಳು ಆ ರೀತಿ ಯೋಚನೆ ಮಾಡ್ಬೋದು. ಯಾವ ತರ ಹೇಳ್ತಾ ಇದ್ದ ನೋಡಿ ಕೃಷ್ಣ, ಭಯಾತ್ ರಣಾತ್ ಉಪರತಂ. ರಣಾತ್ ಅಂದ್ರೆ ಏನು? ಯುದ್ಧ ಭೂಮಿ, ರಣರಂಗ. ಉಪರತಂ ಅಂದ್ರೆ ಅದನ್ನ ತ್ಯಜಿಸಿ ಇಳಿದು ಹೋಗ್ತಾ ಇದ್ದಾನೆ. ಯಾತಕ್ಕೆ? ಅವನಿಗೆ ಭಯ ಇದೆ. ಮಂಸ್ಯಂತೆ ಅಂದ್ರೆ ತಿಳ್ಕೊಳ್ತಾರೆ. ತ್ವಾ ಮಹಾರಥಾಹ, ಯಾರು? ಮಹಾರಥಿಗಳು ತಿಳ್ಕೊಳ್ತಾರೆ. ಯಾರು? ನಿನ್ನನ್ನ. ಯೇಷಾಂ ಚ ತ್ವಂ ಬಹುಮತಃ. ಬಹುಮತಃ ಅಂತಂದ್ರೆ ಏನು? ಬಹು ಸಮ್ಮಾನಿತ ಅಂತ. ಅಂದ್ರೆ ಎಲ್ಲಾರ ಕಣ್ಣಿನಲ್ಲಿ ಯು ಆರ್ ದ ಪಾಸಿಟಿವ್ ಒನ್. ಬಹುಮತದಿಂದ ಗೆದ್ದು ಬಂದಿದ್ದಾರೆ ಅಂತ ಹೇಳ್ತಾರಲ್ಲ, ಹಂಗೆ ಬಹು ನಮ್ಮ ಪಾಲಿಟಿಕ್ಸ್ ಅಲ್ಲಿ ಉಪಯೋಗಿಸ್ತಾರಲ್ಲ. ಸೊ ಬಹುಮತ ಅಂದ್ರೆ ಸಮ್ಮಾನಿತವಾಗಿರುವಂತ ನಿನ್ನನ್ನ ಅವರು ಆ ರೀತಿ ಯೋಚನೆ ಮಾಡ್ತಾರೆ. ಭೂತ್ವ ಯಾಸ್ಯಸಿ ಲಾಘವಂ. ಸೊ ನಿನ್ನನ್ನ ತುಚ್ಛವಾಗಿ ಕಾಣ್ತಾರೆ. ಲಾಘವಂ ಅಂತಂದ್ರೆ ತುಚ್ಛ. ದೇ ಸಿ ಇನ್ ಅ ವೆರಿ ಸ್ಮಾಲ್ ಮೀನಿಂಗ್ ಅಲ್ಲಿ ನಿನ್ನನ್ನ ನೋಡ್ತಾರೆ. ದೇ ವಿಲ್ ರೆಡ್ಯೂಸ್ ಯು ಅಂಡ್ ದೇ ವಿಲ್ ಟೆಲ್, ಇಂಥ ಒಂದು ಇಷ್ಟು ದೊಡ್ಡ ಯೋಧ ಭಯ ಬಿಟ್ಕೊಂಡು ಹೋದ್ನ ರಣರಂಗದಿಂದ. ಐ ವಾಸ್ ರೆಡಿ ಟು ಫೈಟ್. ನಾನು ಹೇಳ್ತಾರಲ್ಲ, ಯುದ್ಧಕ್ಕೆ ಅವ್ರಿಗೆ ಚಾಕುಚಕ್ಯತೆ ಇಲ್ದೆ ಹೋದ್ರುನುವೆ, ಯುದ್ಧ ಆಗ್ದಲೇ ಹೋದ್ರೆ ದೇ ವಿಲ್ ಟೆಲ್ ಐ ವುಡ್ ಹ್ಯಾವ್ ಫೈಟ್. ನನ್ ಜೊತೆ ಯುದ್ಧ ಮಾಡಿದಿದ್ರೆ ಆಗಿರೋದು ಈಗಿರೋದು ಮಾತಾಡ್ತಾರಲ್ಲ. ಸೊ ಆತವ್ರೆಲ್ಲಾನು ಜಾಸ್ತಿ ಮಾತಾಡಕ್ ಶುರು ಮಾಡ್ಬಿಡ್ತಾರೆ. ನೀನು ಯುದ್ಧ ಮಾಡ್ದಲೆ ಹಾಗೆ ಹೋದ್ರೆ ನಿನಗೆ ಭಯ ಇದೆ ಅಂತ ತಿಳ್ಕೊಳ್ತಾರೆ ಅಂತ ಹೇಳ್ತಾರೆ. ಯಾರ ದೃಷ್ಟಿಯಲ್ಲಿ ನೀನ್ ಮೊದಲು ಬಹಳ ಸಮ್ಮಾನಿತವಾಗಿದ್ಯೋ ನಿನ್ನನ್ನು ತುಚ್ಛವಾಗಿ ಕಾಣುವರು. ಅಷ್ಟೇ ಅಲ್ಲ, ಆ ಎಲ್ಲಾ ಮಹಾರಥರು ನಿನ್ನ ಭಯದ ಕಾರಣದಿಂದ ಯುದ್ಧದಿಂದ ಹಿಮ್ಮೆಟ್ಟಿಬೋದಾ ಅಂತ ಯೋಚನೆ ಮಾಡ್ತಾರೆ. ಸರಿ ಅನ್ಸತ್ತ ನಿನಗೆ? ಇಸ್ ಇಟ್ ರೈಟ್ ಆನ್ ಯುವರ್ ಪಾರ್ಟ್? ಕ್ಷತ್ರಿಯ ಅಂತಂದ್ರೆ ಏನು? ಕ್ಷತ್ರಿಯ ಅಂತಂದ್ರೇನೆ ಈಸ್ ಅ ವಾರಿಯರ್. ಅವನನ್ನ ಯಾರು ಸಾಯಿಸಕಲ್ದ. ಇಟ್ ಹ್ಯಾಸ್ ಕಮ್ ಇನ್ ದ ಬ್ಲಡ್. ಫಿಯರ್ಲೆಸ್ನೆಸ್ ಅನ್ನೋದು ಇಟ್ ಹ್ಯಾಸ್ ಕಮ್ ಇನ್ ದರ್ ಬ್ಲಡ್. ಹಾಗಾಗಿ ನೀನು ನಿನ್ನ ಧರ್ಮವನ್ನು ಬಿಟ್ಟು, ನೀನು ಯುದ್ಧವನ್ನು ಬಿಟ್ಟು, ಕ್ಷತ್ರಿಯ ಧರ್ಮವನ್ನು ಬಿಟ್ಟು ನೀನು ಹೋಗ್ತಾ ಇದೀಯ ಅಂತಂದ್ರೆ ಇದೆಲ್ಲ ಮಾತಾಡ್ಕೊಳ್ತಾರೆ. ಸರಿ ಅನ್ಸತ್ತ ನಿನಗೆ? ಯಾವ ತರ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನೋಡಿ ಕೃಷ್ಣ. ಅರ್ಜುನನಿಗೆ ಫ್ರೆಂಡ್ ಆಗಿ, ಟೀಚರ್ ಆಗಿ, ಒಂದ್ಸತಿ ಬೈದು, ಒಂದ್ಸತಿ ಕೋಪ ಮಾಡ್ಕೊಂಡು, ಒಂದ್ಸತಿ ರೂಡ್ ಆಗಿ ಮಾತಾಡಿ, ನಿನ್ ಕೈಲ ನಿಮ್ ಜ್ಞಾಪಕ ಇರ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಇಟ್ ವಾಸ್ ಲೈಕ್ ಅ ಹ್ಯಾಮರ್ ಸ್ಟ್ರೈಕ್ ಅಂತ ಹೇಳ್ತೀನಿ. ನೀನ್ ನಪುಂಸಕ ಅಂತ ಬೈತಾನೆ. ಫಸ್ಟ್ ಎತ್ಕೋತಾನೆ ಬೈತಾನ. ನಪುಂಸಕನ ನೀನು? ನಾಚಿಕೆ ಆಗಲ್ಲ ನಿನ್ಗೆ? ಎದ್ ಹೋಗ್ತೀನಿ ಅಂತ ಇದೆಯಲ್ಲ ಅಂತ ಫಸ್ಟ್ ಅವ್ನು ಶುರು ಮಾಡದೆ. ಅವ್ನು ಯಾವಾಗ ಅವ್ನು ಧನುಸ್ ಇಡ್ತಾನೋ ಆವಾಗ್ಲೇ ಶುರು ಮಾಡ್ತಾನೆ. ಹಿ ವಿಲ್ ನೆವರ್ ಸ್ಟಾರ್ಟ್ ವಿತ್ ದ ರೋಸಿ ವರ್ಡ್ಸ್. ಹೇಳಪ್ಪ ಹೇಳು ಅಂತ ಹೇಳೋದೇ ಇಲ್ಲ. ಯಾಕಪ್ಪ ಹೀಗಿದ್ಯಾ ಹೇಳೋದೇ ಇಲ್ಲ. ಅವನು ಸ್ಟಾರ್ಟ್ ಮಾಡದೆ ಬೈಗಳಿಂದ ಶುರು ಮಾಡ. ಅಪಕೀರ್ತಿ ಬರುತ್ತೆ ಅದೆಲ್ಲ ಆಮೇಲೆ ಹೇಳ್ತಾನೆ. ಬಟ್ ಫಸ್ಟ್ ಹೇಳೋದು ಎದೆ ಮೇಲೆ ಏನಾಗಿದೆ ನಿಮ್ಗೆ, ದೆನ್ ಹಿ ವಿಲ್ ಸ್ಟಾರ್ಟ್. ಸೊ ಹೇಗ್ ನೋಡಿ, ಒಂದು ಮಗು ಹಠ ಮಾಡಿದ್ರೆ ಎಲ್ಲಾ ರೀತಿ ಟ್ಯಾಕಲ್ ಮಾಡ್ಬೇಕಾಗತ್ತೆ ಪೇರೆಂಟ್ಸ್. ಫಸ್ಟ್ ಒಂದ್ಸತಿ ಬೈದು, ಒಂದ್ಸತಿ ಗಟ್ಟಿಯಾಗಿ ಮಾತಾಡಿ, ಒಂದ್ಸತಿ ಇನ್ಸೆಂಟಿವ್ ಕೊಟ್ಟು, ಒಂದ್ಸತಿ ಅದನ್ನೇ ನಿನ್ನ ಹೊಗಳ್ತಾರಪ್ಪ ಅಂತ ಹೇಳಿ, ಇನ್ನೊಂದ್ಸತಿ ಇಲ್ಲ ನಿನ್ನ ತೆಗಳ್ತಾರಪ್ಪ, ನೀ ಕೆಲ್ಸ ಮಾಡ್ದಿರ ತೆಗಳ್ತಾರಪ್ಪ ಅಂತ ಹೇಳಿ, ನಿನ್ನ ಸ್ವರೂಪನ ಎತ್ತಿ ತೋರಿಸಿ ಹೊಗಳಿ, ಆಮೇಲೆ ಕೊನೆಗೆ ಏನ್ ಹೇಳ್ತಾನೆ, ನಿಂಗೆ ಅಪಕೀರ್ತಿ ಬರುತ್ತೆ. ಸೈಕಾಲಜಿಕಲ್ ಅಟ್ಯಾಕ್ ಮಾಡ್ತಾ ಇದ್ದಾನೆ ಕೃಷ್ಣ. ಇಂಥ ಫ್ರೆಂಡ್ ಎಲ್ಲಿಂದ ಸಿಗ್ತಾರ್ರಿ? ಇಂಥ ಟೀಚರ್ ಎಲ್ಲಿಂದ ಸಿಗ್ತಾರ್ರಿ? ಅರ್ಜುನನಿಗೆ ಸಿಕ್ಬಿಟ, ನಮಗ್ ಸಿಗ್ತಾನ? ಎಲ್ಲಾ ಕಡೆಯಿಂದ ಹೀಸ್ ಹ್ಯಾಂಡ್ಲಿಂಗ್, ಹೀಸ್ ಟಚಿಂಗ್ his emotions so much that he has to fight, no other go. But still ಲಾಸ್ಟ್ ಅಲ್ಲಿ ಏನ್ ಹೇಳ್ತಾನೆ, ಇಷ್ಟೆಲ್ಲ ಹೇಳ್ಬಿಟ್ಟು ಏನ್ ಹೇಳ್ತಾನೆ ಗೊತ್ತಾ? ಇಟ್ಸ್ ಆಕ್ಚುಲಿ ನಿಮ್ಗೆ ಫುಲ್ ಭಗವದ್ಗೀತೆ ಓದಾಗ ಲಾಸ್ಟ್ ಅಲ್ಲಿ ಗೊತ್ತಾಗತ್ತೆ ನಿಮ್ಗೆ. ಬಟ್ ಐ ಆಮ್ ಟೆಲಿಂಗ್ ಇಟ್ ನೌ ಓನ್ಲಿ. ಎಲ್ಲ ಹೇಳ್ಬಿಟ್ಟು ಅವ್ನ್ ಹೇಳ್ತಾನೆ, ಹೇಳಿದ್ದೆಲ್ಲ ಹೇಳಿದ್ದೀನಪ್ಪ, ಇನ್ ಮಾಡೋದು ಬಿಡೋದು ನಿನಗಿಷ್ಟ. ಹಿಂಗ್ ಯಾರು ಹೇಳ್ತಾರೆ? he will tell this is actually a very very profound teacher ಅಂತ ಹೇಳ್ತಾರೆ. ಈ ರೀತಿ ಟ್ಯಾಕಲ್ ಮಾಡೋದು. ಫಸ್ಟ್ ಮಾಡಬೇಡ ಅನ್ನೋದು, ಆಮೇಲೆ ಮಾಡದೇ ಇರೋದ್ರಿಂದ ಏನು ಡಿಸ್ಅಡ್ವಾಂಟೇಜ್ ಇದೆ, ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಇದೆ, ಡಿಟೇಲ್ ಒಂದೊಂದು ಹೇಳೋದು, ಎಲ್ಲಾ ರೀತಿ ಹೇಳೋದು. ಹೇಳಿದ್ದೆಲ್ಲ ಆದ್ಮೇಲೆ he is not pressurizing him to ಓಕೆ ನಾನ್ ಹೇಳ್ದಂಗೆ ನೀನ್ ಮಾಡ್ಬೇಕು ಅನ್ನೋದು ಪ್ರೆಷರ್ ಮಾಡ್ತಾನೆ ಇಲ್ಲ. ಈಸ್ ಎಲ್ಲಾ ರೀತಿ ಹೇಳಿದ್ಮೇಲೆ ಇಷ್ಟೆಲ್ಲ ಹೇಳಿದೀನಿ, ಫೈನಲ್ ಡಿಸಿಷನ್ ಇಸ್ ಯೋರ್ಸ್, ನೀನ್ ಯಾವ ರೀತಿ ಬೇಕಾದ್ರೆ ಮಾಡು ಅಂತ ಹೇಳ್ತಾರೆ. ದಿಸ್ ಇಸ್ ಹೌ ಹಿ ಹ್ಯಾಂಡಲ್ಸ್. ಸನಾತನ ಧರ್ಮ ಇರೋದೇ ಹಾಗೆ.
ನಮ್ಗೆ ಎಲ್ಲಾ ರೀತಿ ಕೊಡ್ತಾನೆ. ಯಾವುದು ಸರಿ ಯಾವುದು ತಪ್ಪು, ನಿಮ್ಮ ಜೀವನದಲ್ಲಿ ಹೇಗಿರ್ಬೇಕು ಹೇಗಿರಬಾರದು ಎಲ್ಲದನ್ನು ನಮ್ಗೆ ಕೊಡ್ತಾ ಹೋಗುತ್ತೆ ಸನಾತನ ಧರ್ಮ. ಹೇಳಿದ್ದೆಲ್ಲ ಆದ್ಮೇಲೆ ನಿಮ್ ಜೀವನ ನಿನಗೆ ಬಿಟ್ಟಿದ್ದು. ಯು ನೋ ವಾಟ್ ಇಸ್ ರೈಟ್ ವಾಟ್ ಇಸ್ ರಾಂಗ್. ಸೊ ನೀನ್ ಸರಿಯಾಗಿ ಮಾಡಿದ್ರೆ ಧರ್ಮದಿಂದ ಮಾಡ ನಿನಗೆ ಪುಣ್ಯ ಬರುತ್ತೆ, ಪುಣ್ಯದಿಂದ ನೀನ್ ಸುಖ ಅನುಭವಿಸ್ತೀಯ. ಪಾಪ ಮಾಡಿದ್ರೆ ನೀನು ದುಃಖ ಅನುಭವಿಸ್ತೀಯ. ಇಟ್ ಈಸ್ ಅಗೇನ್ ಲೆಫ್ಟ್ ಅಪ್ ಟು ಯು. ಎಲ್ಲದನ್ನು ಹೇಳಿ ಬಿಟ್ಬಿಡ್ತಾರೆ. ದೆನ್ ಯು ಡಿಸೈಡ್ ವಾಟ್ ಯು ಹ್ಯಾವ್ ಟು ಡೂ ಇನ್ ಯೋರ್ ಲೈಫ್. ಇಟ್ ಈಸ್ ನಾಟ್ ಅ ಪ್ರೆಷರ್ ಇನ್ ಯೋರ್ ಲೈಫ್, ಬಟ್ ಗೈಡೆನ್ಸ್ ಈಸ್ ಗಿವನ್ ಅಟ್ ಆಲ್ ಟೈಮ್ಸ್. ಇಟ್ ಈಸ್ ಗಿವನ್, ಗೈಡೆನ್ಸ್ ಈಸ್ ಗಿವನ್. So, coming to next shloka, 36th shloka. 1 minute. So 36th shloka. अवाच्यवादांश्च बहून्, अवाच्यवादांश्च बहून् वदिष्यन्ति तवाहिताः, वदिष्यन्ति तवाहिताः। निन्दन्तस्तव सामर्थ्यम्, निन्दन्तस्तव सामर्थ्यम्, ततो दुःखतरं नु किम्, ततो दुःखतरं नु किम्. Very nice shloka here. So 36th shloka ಏನ್ ಹೇಳ್ತಾನೆ? ಅವಾಚ್ಯ ವಾದಾಂಶ್ಚ ಬಹೂನ್ ತವ, ನಿನ್ನ ಅಹಿತ್ವ, ವೈರಿಗಳು ಏನ್ ಮಾತಾಡ್ತಾರೆ ಇವಾಗ. ಇಲ್ಲಿವರೆಗೂ ಏನ್ ಹೇಳಿದ್ದ ಅವನು? ನಿನ್ನ ಪರದಲ್ಲಿರೋರು ಅಂದ್ರೆ ನಿನ್ನ ಪರವಾಗಿ ಯುದ್ಧ ಮಾಡೋರು ಯಾವ ರೀತಿ ಮಾತಾಡ್ತಾರೆ, ಭಯ, ಅದು ಕೂಡ ವೈರಿಗಳು. ಬಟ್ ಇಲ್ಲಿ ಇನ್ನು ಡೀಟೇಲ್ ಆಗಿ ಏನ್ ಹೇಳ್ತಾ ಇದ್ದಾನೆ? ನಿನ್ನ ಅಹಿತ್ವ, ವೈರಿಗಳು ನಿನ್ನ ಸಾಮರ್ಥ್ಯವನ್ನು ನಿಂದಂತಹ ಅಂದ್ರೆ ನಿಂದಿಸ್ತಾರಂತೆ, ನಿನ್ನ ಬಗ್ಗೆ ಬಹೂನ್ ಬಹಳವಾಗಿ ನಿಂದಿಸ್ತಾರಂತೆ. ಅವಾಚ್ಯವಾದ, ಹೇಳಬಾರದ ಮಾತುಗಳು, ಅವಾಚ್ಯ ಅಂತ ಹೇಳ್ತಾರೆ ನೋಡಿ, ಅವಾಚ್ಯ ಮಾತುಗಳನ್ನ ಆಡ್ತಾರೆ ಅಂತ. ಸೊ ಅವಾಚ್ಯವಾದ ಅಂತಂದ್ರೆ ಹೇಳಬಾರದ ಮಾತುಗಳನ್ನ ಆಡ್ತಾರಂತೆ. ವದಿಷ್ಯಂತಿ ಹೇಳ್ತಾರೆ, ತತ ಅದಕ್ಕಿಂತ ದುಃಖತರ ಹೆಚ್ಚಿನದಾದ ದುಃಖವು ಯಾವುದಿರಬಹುದು ನಿನ್ ಜೀವನದಲ್ಲಿ. ಹೌ ಕ್ಯಾನ್ ಯು ಅಲೌ ದ ಎನಿಮೀಸ್ ಟು ಟಾಕ್ ಅಬೌಟ್ ಯು? ನಿನ್ನ ಬಗ್ಗೆ ಅಷ್ಟು ತುಚ್ಛವಾಗಿ ಮಾತಾಡೋದಿಕ್ಕೆ ಹೌ ಕ್ಯಾನ್ ಯು ಅಲೌ ದೆಮ್ ಅಂತ ಕೇಳ್ತಾ ಇದ್ದಾನೆ. ನಮ್ಗೆ ಯಾವಾಗ ಹರ್ಟ್ ಆಗುತ್ತೆ ಗೊತ್ತಾ? ನಮ್ಮ ಜೊತೆಗಿರೋರು, ವಿ ಆರ್ ವೆರಿ ಕ್ಲೋಸ್ ಟು ದೆಮ್. ಅವರ ಜೊತೆ ನಮ್ಮ ಒಂದು ಒಡನಾಟ ತುಂಬಾ ಇರುತ್ತೆ. ತಂದೆ ತಾಯಿ ಇರಬಹುದು, ಗಂಡ ಇರಬಹುದು, ಮಕ್ಕಳಿರ್ಬಹುದು, ಅಥವಾ ಫ್ರೆಂಡ್ಸ್ ಇರ್ಬೋದು, ಯಾರೇ ಇರ್ಬೋದು. ಅವ್ರ ಜೊತೆ ನಾವು ತುಂಬಾನೇ ಹತ್ರದ ಸಂಬಂಧದಲ್ಲಿ ಇರ್ತೀವಿ. ಅವರು ನಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ತುಚ್ಛವಾಗಿ ಮಾತಾಡಿದಾಗ ವಿ ಫೀಲ್ ದ ಮೋಸ್ಟ್ ಹರ್ಟೆಡ್. ಬೇರೆಯವರು ನಮ್ ಬಗ್ಗೆ ಮಾತಾಡಿದ್ರೆ ಅಷ್ಟ ಅನ್ಸಲ್ಲ, ಆದ್ರೆ ಹತ್ರದಲ್ಲಿರೋರು ನಮ್ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡಿದಾಗ ತುಂಬಾ ಆ ಒಂದು ತಡ್ಕೊಳಕ್ ಆಗೋದಿಲ್ಲ, ಆ ಫೀಲ್ ಬರುತ್ತೆ. ಆದ್ರೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನ್ಗೆ. ನೀನು ಎಲ್ಲಾರ ಒಂದು ಇದ್ರೊಳಗಡೆ ಹೈ ಎಸ್ಟೀಮ್ ಅಲ್ಲಿ ಇದೆಯಾ. ನೀನ್ ಈ ಕೃತ್ಯ ಮಾಡೋದ್ರಿಂದ ನಿನ್ನನ್ನ ಅರ್ಥ ಮಾಡ್ಕೊಂಡ್ರು ಕೂಡ, ಅರ್ಥ ಮಾಡ್ಕೊಂಡಿರೋರು ಕೂಡ ದೇ ವಿಲ್ ಟಾಕ್ ರಬಿಶ್ ಅಬೌಟ್ ಯು. ಯು ಫೀಲ್ ನೈಸ್ ಅಬೌಟ್ ಇಟ್? ಸಾಧ್ಯನಾ ನಿನಗೆ? ಅದನ್ನ ತಡ್ಕೊಳಕ್ ಆಗತ್ತಾ ನಿನ್ ಕೈಲಿ? ಬೇಡ ಅರ್ಜುನ, ಎದ್ದೇಳ ಮೇಲೆ ಅಂತ ಇನ್ನೂ ಪುಷ್ಟೀಕರಿಸ್ತಾನೆ. ಇಲ್ಲಿ ಅವನಿಗೆ ಚೆನ್ನಾಗ್ ಗೊತ್ತು, ಇಲ್ಲಿವರೆಗೂ ಅವನು ಫಿಲಾಸಫಿ ಮಾತಾಡಿದ, ಫಿಲಾಸಫಿ ವರ್ಕ್ ಆಗ್ಲಿಲ್ಲ, ಸೈಕಾಲಜಿನಾದ್ರೂ ವರ್ಕ್ ಆಗತ್ತಾ ಅವನ ಮೇಲೆ ಅಂತ ನೋಡ್ತಾ ಇದ್ದಾನೆ. ಎಲ್ಲಾ ತರದಲ್ಲಿ ಕೊಡ್ತಾ ಇದ್ದಾನೆ ಕೃಷ್ಣ. ಶ್ಲೋಕ ನಂಬರ್ 37. ಟೈಮ್ ಏನ್ ನೋಡ್ಕೊಳ್ಳಿಲ್ಲ ಅವತ್ತು. ಡೋಂಟ್ ನೋ ವೆದರ್ ಯು ಹ್ಯಾವ್ ಸ್ಟಿಲ್ ಟೈಮ್.
ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾತ್ ಉತ್ತಿಷ್ಠ ಕೌಂತೇಯ ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯಃ ಯುದ್ಧಾಯ ಕೃತ ನಿಶ್ಚಯಃ. ಇಲ್ಲೇನ್ ಹೇಳ್ತಾ ಇದ್ದಾನೆ? ಒಂದೋ ನೀನು ಯುದ್ಧದಲ್ಲಿ ಹತಃ ಕೊಲ್ಲಲ್ಪಟ್ರು ಕೂಡ ಸ್ವರ್ಗ ಸಿಕ್ಕತ್ತೆ. ಸ್ವರ್ಗವನ್ನು ಪ್ರಾಪ್ಸ್ಯಸಿ ಪಡೆಯುವೆ ವಾ, ಅಥವಾ ಯುದ್ಧದಲ್ಲಿ ಗೆದ್ರೂ ಕೂಡ ಪೃಥ್ವಿಯ ರಾಜ್ಯನಾಗಿರುವೆ ಅಂದ್ರೆ ನಿನ್ಗೆ ರಾಜ್ಯಭಾರ ಸಿಕ್ಕತ್ತೆ. ಭೂಷ್ಯಸೆ ಭೋಕ್ಷ್ಯಸೆ ಭೋಗಿಸುವೆ. ತಸ್ಮಾತ್ ಹಾಗಾಗಿ ಈ ಕಾರಣದಿಂದ ಕೌಂತೆಯ ಹೇ ಅರ್ಜುನನೇ ಯುದ್ಧಾಯ ಯುದ್ಧಕ್ಕಾಗಿ ಕೃತ ನಿಶ್ಚಯ ಮಾಡಿ, ಕೃತವಾಗಿ ನಿಜವಾಗ್ಲೂ ನಿಶ್ಚಯ ಮಾಡಿ ಉತ್ತಿಷ್ಠ ಎದ್ದೇಳ ಮೇಲೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟು ಮೋಟಿವೇಟ್ ಮಾಡ್ತಾ ಇದ್ದಾನೆ. ನಿಮ್ಗೆ ಜ್ಞಾಪಕ ಇರ್ಬೋದು, ಹಳೆ ಶ್ಲೋಕದಲ್ಲಿ ಯಾವ ಶ್ಲೋಕ? ಹಿ ಇಸ್ ಆಕ್ಚುಲಿ ಬ್ರಿಂಗಿಂಗ್ ವಾಟ್ ಎವರ್ ಅರ್ಜುನ ನನ್ ಕೈಲಿ ಆಗಲ್ಲ ನಾನು ಈ ಕಾರಣದಿಂದ ನಾನು ಯುದ್ಧ ಮಾಡೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. ಜ್ಞಾಪಕ ಇದ್ರೆ ನಿಮ್ಗೆ, ಹಿ ಇಸ್ ಟೆಲಿಂಗ್ ದಟ್ ನನ್ನವರನ್ನ ನಾನು ಸಾಯಿಸಿದ್ರೆ ಏನ್ ಪ್ರಯೋಜನ? ವಾಟ್ ವಿಲ್ ಐ ಗೆಟ್? ನನಗೇನು ಸಿಕ್ಕೋದೇ ಇಲ್ಲ. ಯಾಕೆ? ಐ ಆಮ್ ಫೈಟಿಂಗ್ ಫಾರ್ ದೆಮ್. ನನ್ನವ್ರಿಗೋಸ್ಕರ ನಾನು ಯುದ್ಧ ಮಾಡ್ತಾ ಇದ್ದೀನಿ. ಅವರೆಲ್ಲ ಸತ್ತೋಗ್ಬಿಡ್ತಾರೆ ಯುದ್ಧದಲ್ಲಿ. ನಾನ್ ಗೆದ್ದೇನ್ ಪ್ರಯೋಜನ? ಸೊ ಲಾಭ ಎಲ್ಲಿ ಬಂತು ನನಗೆ? ಸೊ ಹಾಗಾಗಿನೇ ಯುದ್ಧ ಮಾಡಲ್ಲ. ಆತರ ಹೇಳ್ದ ಅವನು. ಅಕಸ್ಮಾತ್ ನನ್ ಯುದ್ಧ ಮಾಡ್ಲೇಬೇಕು ಅಂತಂದ್ರೆ ನಾನು ಸರೆಂಡರ್ ಆಗ್ಬಿಡ್ತೀನಿ. ಅವರೇ ಬಂದು ನನ್ನ ಮೇಲೆ ಯುದ್ಧ ಮಾಡಿ, ಅವಾಗ ಅವ್ರಿಗೆ ಅನ್ಸತ್ತೆ ಓಕೆ ಇವನು ಯುದ್ಧ ಮಾಡಿದ್ರ ಹಿಂದಕ್ ಹೊರಟೋದ ಅಂತಂದ್ರೆ ಅವಾಗ ಎಷ್ಟೋ ಜನ ಸಾಯೋದಿಲ್ಲ. ಸಾಯದೇ ಇರೋದ್ರಿಂದ ಕುಲ ಧರ್ಮ ಉಳಿಯತ್ತೆ, ಕುಲ ನಾಶ ಆಗೋದಿಲ್ಲ. ಇದೆಲ್ಲ ಜ್ಞಾಪಕ ಇದೆಲ್ಲ. ಈ ವಸ್ಟಲ್ಲಿ ಒಂದೊಂದೇ ಪಾಯಿಂಟ್ ನ ಅವನು ಹೇಳ್ತಾ ಇದ್ದ ಅರ್ಜುನ. ನನ್ಗೆ ಯಾಕೆ ನಾ ಯುದ್ಧ ಮಾಡಲ್ಲ ಅಂತ. ಇಟ್ ವಾಸ್ ವೆರಿ ಕ್ಲಿಯರ್. ನಾ ಯುದ್ಧ ಮಾಡಲ್ಲ, ನಾನು ಯಾಕೆ ಯುದ್ಧ ಮಾಡಲ್ಲ, ನಾ ಈ ತರ ಯುದ್ಧ ಮಾಡಲ್ಲ, ನಾನು ಯಾಕೆ ಯುದ್ಧ ಮಾಡಲ್ಲ. ಸೊ ದ ಹೋಲ್ ಆಲ್ಮೋಸ್ಟ್ ಹಾಫ್ ಆಫ್ ದ ಚಾಪ್ಟರ್ he was frowning and he was telling ನಾ ಈ ಕಾರಣಕ್ಕೆ ಯುದ್ಧ ಮಾಡೋದಿಲ್ಲ. ಅದು ಒಂದೊಂದೇ ತಗೋತಾ ಇದ್ದಾನೆ ಕೃಷ್ಣ. ಒಂದೊಂದೇ ಶ್ಲೋಕನ ತಗೊಂಡು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದಾನೆ. ಯಾವ ಶ್ಲೋಕ ಅದು? 2.6 ಶ್ಲೋಕದಲ್ಲಿ ಹೇಳ್ತಾನೆ, ನಚ ತ್ವೈತ್ವ ವಿದ್ಮ ಕತರನ್ನೋ ಗರೀಯ ಅಂತ. ಅಂದ್ರೆ ಐ ಡೋಂಟ್ ನೋ ವಿಚ್ ಇಸ್ ಬೆಟರ್. ನನಗೆ ಯಾವ್ದು ಸರಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇಸ್ ಇಟ್ ಬೆಟರ್ ಟು ಲೂಸ್? ಅಕಸ್ಮಾತ್ ನಾನು ಯುದ್ಧ ಮಾಡ್ದಿರ ನಾನು ಡಿಫೀಟ್ ನ ಎಕ್ಸೆಪ್ಟ್ ಮಾಡಿದ್ರೆ ಅದೇ ಸರಿನಾ? ಯಾಕೆ ಅಂತಂದ್ರೆ ಎಲ್ಲರೂ ಸತ್ತೋಗ್ಬಿಡ್ತಾರಲ್ಲ. ಇಸ್ ಇಟ್ ಬೆಟರ್ ಟು ವಿನ್? ಅಕಸ್ಮಾತ್ ಕಿಂಗ್ಡಮ್ ಬಂದ್ರೂ ಕೂಡ ಏನ್ ಪ್ರಯೋಜನ? ಯಾರು ಇರೋದಿಲ್ವಲ್ಲ. ಸೊ ನಾನ್ ಈ ತರ ಯೋಚನೆ ಮಾಡೋದ್ರಿಂದ ನನಗೆ ಇಟ್ ಇಸ್ ಅ ಲೂಸ್ ಸಿಚುವೇಶನ್. ನನ್ಗೆ ಪ್ರಯೋಜನನೇ ಇಲ್ಲ. ಸೊ ಬೆಟರ್ ಐ ಡೋಂಟ್ ಯುದ್ಧ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿರ್ತಾನೆ. ಆದ್ರೆ ಇಲ್ಲಿ ಕೃಷ್ಣ ಏನ್ ಮಾಡ್ತಾನೆ, ಅದೇ ಮಾತನ್ನ ಹೀಸ್ ರಿವರ್ಸಿಂಗ್. ಏನ್ ಹೇಳ್ತಾ ಇದ್ದಾನೆ? ಇನ್ ಬೋತ್ ಕೇಸ್ ಇಟ್ ಇಸ್ ನಾಟ್ ಲೂಸ್ ಸಿಚುವೇಶನ್, ಇಟ್ ಇಸ್ ಅ ವಿನ್ ಸಿಚುವೇಶನ್ ಫಾರ್ ಯು. ಹೇಗೆ ಹೇಳ್ತಾನೆ ನೋಡು, ಅದನ್ನೇ ರಿಫ್ರೇಮ್ ಮಾಡ್ತಾನೆ. ದಿಸ್ ಇಸ್ ಕಾಲ್ಡ್ ಸೈಕಾಲಜಿಕಲಿ ಹಿ ಇಸ್ ಟ್ಯಾಕ್ಲಿಂಗ್ ಸೇಮ್ ಥಿಂಗ್. ಅವನು ಅದನ್ನೇ ಹೇಳ್ತಾ ಇದ್ದಾನೆ, ಬಟ್ ಬೇರೆನೇ ರೀತಿ ಹೇಳ್ತಾ ಇದ್ದಾನೆ. ಅವ್ನ ಪರ್ಸೆಪ್ಷನ್ ಚೇಂಜ್ ಮಾಡ್ಕೊಳ್ತಾನೆ. ಹಾಗೆ ಹೇಳೋದ್ರಿಂದ ಪರ್ಸೆಪ್ಷನ್ ಚೇಂಜ್ ಏನಾಗುತ್ತೆ? ಈಗ ಅವ್ನೇನ್ ಮುಂಚೆ ಏನ್ ಮಾಡ್ತಾ ಇದ್ದ, ನನ್ನ ಜನ, ನಾನು, ನನ್ನವರು, ಅಲ್ಲಿ ಅಹಂಕಾರ ಇದೆ, ಅಲ್ಲಿ ಮಮಕಾರ ಇದೆ. ನನ್ನವರು ನಮ್ಮ ಅಹಂಕಾರ, ಮಮಕಾರ, ಮೋಹ ಇದೆ. ಸೊ ಹಾಗಾಗಿ ನನಗೇನ್ ಸಿಕ್ಕತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಂದ್ರೆ ಇಲ್ಲೇನ್ ಹೇಳ್ತಾ ಇದ್ದಾನೆ ಅವನು, ಇಟ್ ಈಸ್ ನಾಟ್ ದಟ್ ನನಗೇನ್ ಸಿಕ್ಕತ್ತೆ ಅಲ್ಲ. ಥಿಂಕ್ ದಿಸ್ ವೇ. ವಾಟ್ ಈಸ್ ದ ರೈಟ್ ಆಕ್ಷನ್ ಟು ಬಿ ಡನ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಇಫ್ ಯು ಥಿಂಕ್ ದಿಸ್ ವೇ, ಈ ಒಂದು ಸಿಚುವೇಶನ್ ನಲ್ಲಿ ವಾಟ್ ಈಸ್ ರೈಟ್ ಆಕ್ಷನ್ ಟು ಬಿ ಡನ್? ನಾಟ್ ಫಾರ್ ದೆಮ್, ಅವ್ರಿಗೋಸ್ಕರ ನಾ ಯುದ್ಧ ಮಾಡ್ತಾ ಇಲ್ಲ. ನಾಟ್ ಫಾರ್ ಮೀ, ನನಗೋಸ್ಕರ ಯುದ್ಧ ಮಾಡ್ತಾ ಇಲ್ಲ. ಆದ್ರೆ ಈ ಒಂದು ಸಿಚುವೇಶನ್, ವಾಟ್ ಈಸ್ ದ ನೀಡ್ ಆಫ್ ದಿ ಅವರ್? ಈ ತರ ಯೋಚನೆ ಮಾಡಿ. ಈ ತರ ಯೋಚನೆ ಮಾಡಿದ್ರೆ ಏನಾಗತ್ತೆ? ನಿನ್ ಕ್ಷತ್ರಿಯ, ನೀ ಯುದ್ಧ ಮಾಡೇ ಮಾಡ್ತೀಯಾ. ಸೊ ದಿಸ್ ಇಸ್, ಇವಾಗ ನಿನಗೆ ಯುದ್ಧ ಗೆಲ್ತೀಯಾ ಅಂತಂದ್ರೆ ಅವರೆಲ್ಲ ಸಾಯ್ತಾರೋ ಬಿಡ್ತಾರೋ. ಗೆಲ್ತೀಯಾ ಅಂತಂದ್ರೆ ಏನಾಯ್ತು? ನಿನ್ಗೆ ಕಿಂಗ್ಡಮ್ ಸಿಕ್ತು. ಅಥವಾ ಯುದ್ಧ ಮಾಡಿ ನೀನೇ ಸತ್ತೋಗ್ತೀಯಾ ಅಂತ ಇಟ್ಕೊ, ಅವಾಗ ಏನಾಯ್ತು? ನಿನ್ಗೆ ಸ್ವರ್ಗ ಪ್ರಾಪ್ತಿ ಆಯ್ತು.
ಗೇಟ್ ವೇ ಟು ಹೆವೆನ್ ಅಂತ ಹೇಳಿದ್ರು ಕೆಲವು ಶ್ಲೋಕಗಳ ಹಿಂದೆ. ಸ್ವರ್ಗ ಪ್ರಾಪ್ತಿ ಆಯ್ತು, ವೀರ ಮರಣ ಹೊಂದಿದಾನೆ. ಸೊ ಇಟ್ ಈಸ್ ಅ ವಿನ್ ವಿನ್ ಸಿಚುವೇಶನ್. ಹಾಗಾಗಿ ಹೌ ಕ್ಯಾನ್ ಯು ಥಿಂಕ್ ದಟ್ ದಿಸ್ ಇಸ್ ಅ ಲೂಸ್ ಸಿಚುವೇಶನ್, ಇಟ್ ಇಸ್ ಅ ವಿನ್ ವಿನ್ ಸಿಚುವೇಶನ್ ಅಂತ ಅವನು ಅದನ್ನ ಚೇಂಜ್ ಮಾಡ್ತಾನೆ. ನಮ್ಗೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ವಿ ನೀಡ್ ಅ ಮೋಟಿವೇಶನ್ ಟು ರೈಟ್. ಸೊ ಮೋಟಿವೇಶನ್ ನಾನು ಅವಾಗ್ಲೇ ಹೇಳ್ದಂಗೆ ಇಟ್ ಕಮ್ಸ್ ಬಿಕಾಸ್ ವೈ ಆರ್ ವಿ ಡೂಯಿಂಗ್ ದ ವರ್ಕ್? ಹ್ಯಾಪಿನೆಸ್. ಓಕೆ, ಹ್ಯಾಪಿನೆಸ್, ಬಟ್ ದೇರ್ ಆರ್ ಸೋ ಮೆನಿ, ನಾವು ಅದನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಹ್ಯಾಪಿನೆಸ್ ಬೇಕು ಅಂತಂದ್ರೆ ನಾವು ವಿ ಆಲ್ವೇಸ್ ಗೋ ಇನ್ ದ ಪಾತ್ ಆಫ್ ಪ್ಲೆಜರ್. ಕಾಮ ನನ್ಗಿರ್ಬೇಕು ಅಷ್ಟೇ, ನನ್ನ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡಿ, ಲಾಂಗ್ ಲಾಸ್ಟಿಂಗ್ ಪ್ಲೆಜರ್ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ಅಂಡ್ ಯಾವ್ದು ಧಾರ್ಮಿಕವಾಗಿ ಮಾಡ್ಬೇಕು ಅನ್ನೋದ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆಯ್ತು, ಸಂತೋಷ ಬೇಕು ಸರಿ, ಬಟ್ ವಾಟ್ ಈಸ್ ದ ರೈಟ್ ವೇ ಟು ಗೆಟ್ ದಟ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಆಕ್ಚುಲಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಯಂಗ್ಸ್ಟರ್ಸ್ ಟು ನೋ. ನಾವಿಲ್ಲಿ ಏನ್ ಮಾತಾಡ್ತಾ ಇದೀವಲ್ಲ, ಇಲ್ಲಿ ನಾವು ತಂದೆ ತಾಯಿಯಾಗಿ ಈ ಒಂದು ಭಗವದ್ಗೀತೆನ ಕಲ್ತಾಗ ನಾನು ಯಾಕೆ ಇಷ್ಟಂದೆಲ್ಲ ಒಂದೊಂದು ಶ್ಲೋಕದ ನಾನು ಇಷ್ಟು ಎಲಾಬರೇಟ್ ಮಾಡಿ ಹೇಳ್ತೀನಿ. ಮೇ ಬಿ ಪೀಪಲ್ ಇನ್ ಮೆನಿ ಕ್ಲಾಸಸ್ ದೇ ಕಮ್, ಓಕೆ, ಶ್ಲೋಕ ಅರ್ಥ ಅಂಡ್ ಅದನ್ನ ಹೇಗೆ ದೇ ಗೋ ಟು ದ ಅರ್ಜುನನಿಗೆ ಕೃಷ್ಣ, ಕೃಷ್ಣನಿಗೆ ಅರ್ಜುನ ಏನೇನ್ ಮಾತಾಡಿದ್ರು ಅದನ್ನ ಹೇಳ್ತಾ ಹೋಗ್ತಾ. ಬಟ್ ಐ ಫೀಲ್ ದಟ್ there is something missing here. ಏನು? that application part is actually missing. ನಾವು ತಂದೆ ತಾಯಿಯಾಗಿ if we understand that what Krishna is telling to Arjuna, then so in so many occasions, ನನ್ನ ಮಕ್ಕಳಿರ್ಬೋದು, ನನ್ನ ಮುಂದಕ್ಕೆ ಬರುವಂತ ಶಿಷ್ಯಂದಿರಿರ್ಬೋದು, ಅಥವಾ ನನ್ನ ಫ್ಯಾಮಿಲಿ ಫ್ರೆಂಡ್, ನನ್ನ ಕೊಲೀಗ್ಸ್ ಇರ್ಬೋದು, ಅವರು ಇಂಥ ಒಂದು ಸಿಚುವೇಶನ್ ಅಲ್ಲಿ we can help them. ಯೋಚನೆ ಮಾಡ್ಬೋದು, ಬಿಕಾಸ್ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಅಪ್ಲಿಕೇಶನ್ ಪಾರ್ಟ್ ಆಫ್ ಇಟ್. ವಾಟ್ ಅರ್ಜುನ ಅಂಡ್ ಕೃಷ್ಣ ಈಸ್ ಗೋಯಿಂಗ್ ಥ್ರೂ, ವಾಟ್ ಈಸ್ ಹಿ ಆಕ್ಚುಲಿ ಟೆಲಿಂಗ್? ಆ ತತ್ವ ಏನಿದೆ, ದ ಎಸೆನ್ಸ್ ಏನಿದೆ, ಅದು ಹೋಗೋದೇ ಇಲ್ಲ. ನಾನು ಭಗವದ್ಗೀತೆ ಓದೆ, ಮುಗೀತು, ಕ್ಲೋಸ್. ನನಗೆ ಪುಣ್ಯ ಬರುತ್ತೆ. ಹೌ ಕ್ಯಾನ್ ಇಟ್ ಕಮ್ when you don't understand what actually Krishna is talking to Arjuna? Are we really leading the life according to Krishna? What he wants us to do? Purpose itself is not served. So ಇಲ್ಲಿ ಅವನು ಏನ್, ಅದಕ್ಕೋಸ್ಕರ I take verse by verse, giving that application aspect of it. So ಇಲ್ಲಿ ಏನ್ ಹೇಳ್ತಾನೆ, he is motivating. ಇಲ್ಲಿ ಮೋಟಿವೇಶನ್ ಅಂತಂದಾಗ ನಾನು ಹೇಳ್ದಂಗೆ the long lasting permanent ಆನಂದ, ಪರ್ಮನೆಂಟ್ ಸಂತೋಷಕ್ಕೆ we have to encourage. ಅದಕ್ಕೆ ಧರ್ಮ ಅಂತ ಹೇಳಿ. ಇಲ್ಲಿ ಇಂಟ್ರಿನ್ಸಿಕ್ ಮೋಟಿವೇಶನ್ ಅಥವಾ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಅಂತ ಬರುತ್ತೆ ಸೈಕಾಲಜಿನಲ್ಲಿ, ಇದನ್ನ ಹೇಳ್ತಾರೆ. ಸೊ ಏನಂತಂದ್ರೆ ಎಕ್ಸ್ಟ್ರಿನ್ಸಿಕ್ ಅಂತಂದ್ರೆ ಇವಾಗ ಹೇಳ್ತಾ ಇದ್ದಾನಲ್ಲ, ಇವಾಗ ನೇಮು ಫೇಮು, ನಿನಗೆ ಹೆಸರು ಬರುತ್ತಪ್ಪ, ಕೀರ್ತಿ ಬರುತ್ತಪ್ಪ, ದುಡ್ಡು ಬರುತ್ತಪ್ಪ, ನೀನ್ ಏನೇನು ಜೀವನದಲ್ಲಿ ಅನ್ಕೊಂಡಿದ್ಯೋ ನಿನ್ ಕನಸೆಲ್ಲ ಸಾಕಾರ ಆಗತ್ ಕಣೋ. So this is one type of motivation. They will go for it, but it may or may not bring success to you. But what actually pushes you is that intrinsic motivation. What is that intrinsic motivation? ನೀನ್ ಯಾತಕ್ಕೋಸ್ಕರ ಈ ಕಾರ್ಯ ಮಾಡ್ತಾ ಇದ್ದ, the purpose, the meaning, go to the base of it. Is it really touching your heart? Then do it. Otherwise no. ಆಮೇಲೆ ವಾಟ್ ಈಸ್ ದ ರೈಟ್ ಥಿಂಗ್ ಟು ಬಿ ಡನ್? ರೈಟ್ ಥಿಂಗ್ ಅಂತಂದ್ರೆ ಇಟ್ ಇನ್ವಾಲ್ವ್ಸ್ ಲಾಟ್ ಆಫ್ ಪೀಪಲ್. ದಟ್ ಈಸ್ ಕಾಲ್ಡ್ ಧರ್ಮ. ನನಗೇನ್ ಇಷ್ಟ ಅದನ್ನ ಮಾಡಿದ್ರೆ ಅದು ಕಾಮ ಅಂತಾರೆ. ನನಗೇನ್ ಇಷ್ಟ ಅದು ಕಾಮ, ನನ್ನ ಆಸೆನ ತೀರಿಸ್ಕೊಳ್ಳೋಕೋಸ್ಕರ ನಾನು ಕಾಮ, ದಟ್ ಈಸ್ ಕಾಲ್ಡ್ ಪ್ಲೆಜರ್. ಬಟ್ ಇಫ್ ಯು ನಿನ್ನ ಕಾಮದಲ್ಲಿ if you include law, if that helps a lot of other souls, other people in the society, that is called right thing to do. ಅವಾಗ ಏನಾಗತ್ತೆ, ನಿನ್ನಿಂದ ನೋಡೋ, ನಿನ್ನಿಂದ 10 ಜನಕ್ಕೆ ಉಪಯೋಗ ಆಗತ್ತೆ ಕಣೋ ಈ ಕೆಲಸ ಮಾಡೋದು. ನಿನಗೆ ಇದು ಒಂದು ಸಿಕ್ಕತ್ತೆ, ಓಕೆ ಫೈನ್, ಆದ್ರೆ ನಿನ್ನಿಂದ 10 ಜನಕ್ಕೆ ಉಪಯೋಗ ಆಗತ್ತೆ ಕಣೋ. ದಿಸ್ ಇಸ್ ಕಾಲ್ಡ್ ಇಂಟ್ರಿನ್ಸಿಕ್ ಮೋಟಿವೇಶನ್. ಕೃಷ್ಣ ಇಲ್ಲಿ ಮಾಡ್ತಾ ಇರೋದು ಅದೇನೆ.
ಫಸ್ಟ್ ಏನ್ ಹೇಳ್ದ ಅರ್ಜುನ, ಹಿ ವಾಸ್ ಇನ್ ಎ ಸ್ಟೇಟ್ ದಟ್ ನಾನು, ನನ್ನದು, ನನ್ನವರು, ನನಗೇನು ಸಿಕ್ಕತ್ತೆ, ವಾಟ್ ವಿಲ್ ಐ ಗೆಟ್ ಫ್ರಮ್ ದ ಫೈಟ್? ಏನು ಸಿಕ್ಕಲ್ಲ, ಎಲ್ಲ ಸತ್ತೋರು ನಂಗೇನ್ ಸಿಕ್ಕತ್ತೆ, ಕಿಂಗ್ಡಮ್ ಸಿಕ್ಕುದ್ರಷ್ಟು ಬಿಟ್ರಷ್ಟು. ಈಸ್ ಓನ್ಲಿ ಥಿಂಕಿಂಗ್ ಇನ್ ಅ ಸ್ಮಾಲ್ ಬಾಕ್ಸ್. ನಾನು, ನನ್ನ ಫ್ಯಾಮಿಲಿ, ನನ್ನದು, ನನಗೇನು ಸಿಕ್ಕಲ್ಲ, ನಂಗೇನು ಬೇಡ. But he's bringing it, ಅದನ್ನ he's making it intrinsic motivation, where he's ಒಳಗಡೆಯಿಂದ ತರ್ತಾ ಇದ್ದಾನೆ ಆ ಮೋಟಿವೇಶನ್, that you are a kshatriya, my dear, you are a kshatriya, do your duty, you are responsible for so many families who are standing there, you should do this duty, what may be. ಅವಾಗ ಏನಾಯ್ತು, ನಿನ್ನಿಂದ 10 ಜನಕ್ಕೆ, ನಿನ್ನಿಂದ 100 ಜನಕ್ಕೆ ಆನಂದ ಸಿಗುತ್ತೆ. ಯಾತಕ್ಕೆ? ದುಷ್ಟನಂತ ಆ ಒಂದು ದುರ್ಯೋಧನಿಂದ ಅವರಿಗೆ ನೆಕ್ಸ್ಟ್ ಬರುವಂತ ಪೀಳಿಗೆಗಳು, ದುರ್ಯೋಧನ ವಿಲ್ ನಾಟ್ ಬಿ ದ ಕಿಂಗ್. ಸೊ ಹಾಗಾಗಿ ಧರ್ಮದಿಂದ ಯುದ್ಧ ಮಾಡ್ತಾರಂತ ಧರ್ಮರಾಜ ರಾಜ ಆಗ್ತಾನೆ. ಇವಾಗ ಸತ್ತೋಗೋರು ಸತ್ತೋಗ್ತಾರೆ, ಆದ್ರೆ ಮುಂದೆ ಬರೋಂಥವ್ರು ಎಷ್ಟೋ ಪೀಳಿಗೆ ಅವ್ರಿಗೆ ಒಳ್ಳೇದಾಗತ್ತೆ. ಸೊ ನಿನ್ನಿಂದ ಎಷ್ಟು ಜನಕ್ಕೆ ಒಳ್ಳೇದಾಗತ್ತೆ ನೋಡು. ಸೊ ಇಸ್ ಮೋಟಿವೇಟಿಂಗ್ ದಟ್ ವೇ. ಮೋಟಿವೇಶನ್ ಇಸ್ ಲೈಕ್, ನಿನಗೇನು ಬೇಕು ಅದು ಸ್ಮಾಲ್ ಅಮೌಂಟ್ ಪ್ಲೇಷರ್, ನಿನ್ನಿಂದ 10 ಜನಕ್ಕೆ ಹೆಲ್ಪ್ ಆಗುತ್ತೆ, ದಟ್ ಇಸ್ ಅ ಬಿಗ್ ಅಮೌಂಟ್ ಆಫ್ motivation that he's tackling here. So 37th shloka ಆಯ್ತು ಇವಾಗ. So this 38th shloka, I will close this by telling this 38th shloka. ಯಾಕೆಂತಂದ್ರೆ ಈ ಶ್ಲೋಕ ಏನಿದೆಯೋ that is actually that summary of what he was talking about from the starting from ಹೇಳಿದ್ನಲ್ಲ 30th to 38 is one box, where ಇಷ್ಟು ಶ್ಲೋಕದಲ್ಲಿ ಅವನು ಏನ್ ಹೇಳ್ತಾ ಇದ್ದಾನೆ, he is talking about the honor, name, fame, dharma, all these things. ಇದೆಲ್ಲ ಇಲ್ಲಿಗೆ ಬರ್ತಾ ಇದೆ. ಮುಂಚೆ ಸ್ವರೂಪದ ಬಗ್ಗೆ ಜ್ಞಾನ ಕೊಟ್ಟ, ನೀನ್ ಯಾರು ಅನ್ನೋದ್ರ ಬಗ್ಗೆ ಜ್ಞಾನ ಕೊಟ್ಟ. Now from the shloka number 30 to 38 he only speaks about the he plays the mind game with the Arjuna, how you have to think rightly. ಫಸ್ಟ್ ನೀನೇನ್ ಯೋಚನೆನೇ ಮಾಡ್ಬೇಕಾಗಿಲ್ಲ, ನೀನ್ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಹೇಳ್ದ, ಆತ್ಮದ ಬಗ್ಗೆ ತುಂಬಾನೇ ಮಾತಾಡಿದಾನೆ. ಈಗ ನಾವು he is tackling in this way. So this 38th shloka is a capsule, closing capsule. 38th shloka. ಸುಖ ದುಃಖೇ ಸಮೇ ಕೃತ್ವಾ, ಸುಖ ದುಃಖೇ ಸಮೇ ಕೃತ್ವಾ, ಲಾಭಾಲಾಭೌ ಜಯಾ ಜಯೌ, ಲಾಭಾಲಾಭೌ ಜಯಾ ಜಯೌ, ತತೋ ಯುದ್ಧಾಯ ಯುಜ್ಯಸ್ವ, ತತೋ ಯುದ್ಧಾಯ ಯುಜ್ಯಸ್ವ, ನೈವಂ ಪಾಪಂ ಅವಾಪ್ಸ್ಯಸಿ, ನೈವಂ ಪಾಪಂ ಅವಾಪ್ಸ್ಯಸಿ. ಇದು ಕೂಡ, ಈ ಶ್ಲೋಕನು ಕೂಡ he is telling, ಹಳೆ ಇನ್ನೊಂದು ಶ್ಲೋಕದಲ್ಲಿ ಅವನೇನ್ ಹೇಳಿದ್ದ ನಿಮಗ್ ನೆನ್ಪಿದ್ರೆ, ಮೊದಲನೇ ಚಾಪ್ಟರ್ 36ನೇ ಶ್ಲೋಕದಲ್ಲಿ ಹೇಳಿದ್ದ, ಪಾಪಂ ಏವಾಶ್ರಯೇ ತಸ್ಮಾತ್, ನನಗೆ ಪಾಪ ಸುತ್ಕೊಳ್ಳುತ್ತೆ. ಯಾತಿಗೋಸ್ಕರ ಅವನ್ ಹೇಳ್ದ ನನಗೆ ಪಾಪ ಸುತ್ಕೊಳ್ಳುತ್ತೆ ಅಂತ? ಕುಲನಾಶ ಮಾಡ್ತಾ ಇದ್ದೀನಿ. he has a very wrong concept that ಕುಲ ನಾಶ ಮಾಡಿದ್ರೆ, ಇವರೆಲ್ಲ ಸತ್ತೋಗ್ಬಿಟ್ರೆ ಕುಲನೇ ನಾಶ. ಇಲ್ಲಿ ಜ್ಞಾಪಕ ಇದೆ ಅನ್ಸತ್ತೆ, ಸ್ಪೋಕನ್ at least 2 to 3 classes about the ಕುಲ ಧರ್ಮ. ಯಾತಕ್ಕೆ ಕುಲ ಧರ್ಮ ನಾಶ ಆಗೋದ್ರೆ ಬರುವಂತ ಫ್ಯಾಮಿಲೀಸ್ ಎಷ್ಟು ಕಷ್ಟ ಪಡ್ತಾರೆ, ಹಾಗಾಗಿ ಮನೇಲಿರೋ ಎಲ್ಡರ್ಸ್ನೆಲ್ಲ ಸತ್ತೋಗ್ಬಿಡ್ತಾರೆ ಯುದ್ಧದಲ್ಲಿ, ಹಾಗಾಗಿ ಮುಂದೆ ಬರುವಂತ ಜನರೇಷನ್ಸ್ಗೆ ಗೈಡೆನ್ಸೇ ಇರೋದಿಲ್ಲ. ತುಂಬಾ ಹೇಳಿದ್ದಾನೆ ಅರ್ಜುನ ಕೃಷ್ಣನ್ಗೆ ಅಜ್ಞಾನದಲ್ಲಿ ಹೇಳಿದ್ದಾನೆ. ಅದನ್ನೇ ತಗೊಳ್ತಾನೆ, ಆ ಶ್ಲೋಕ ತಗೊಳ್ತಾನೆ. ಪಾಪಂ ಏವಾಶ್ರಯೇ ತಸ್ಮಾತ್, ನನಗೆ ಪಾಪ ಸುತ್ಕೊಳ್ಳುತ್ತೆ ಅಂತ ಹೇಳ್ತಾನೆ. ಅದನ್ನ ರಿವರ್ಸ್ ಮಾಡ್ತಾನೆ. ಪಾಪಂ ಅದೇ ಪಾಪ ಸುತ್ಕೊಳ್ಳುತ್ತೆ ಹೇಳ್ತಾನೆ. ಜಯಾ ಜಯವು, ಜಯ ಪರಜಯ, ಲಾಭಾಲಾಭವು, ಲಾಭ ಮತ್ತು ಹಾನಿ, ಸುಖ ದುಃಖೆ, ಸುಖ ಮತ್ತು ದುಃಖಗಳನ್ನು ಸಮೇ ಸಮನಾಗಿ ಕೃತ್ವ ತಿಳಿದುಕೊಂಡು, ತತಃ ಅನಂತರ ಯುದ್ಧಾಯ ಯುದ್ಧಕ್ಕಾಗಿ, ಯುಜ್ಯಸ್ವ ಸಿದ್ಧನಾಗು, ಏವಂ ಈ ಪ್ರಕಾರ ಪಾಪವನ್ನು ನ ಅವಾಪ್ಸ್ಯಸಿ, ಹಾಗಾಗಿ ನೀನು ಪಾಪನ ಹೊಂದೋದಿಲ್ಲ. ಯಾವಾಗ ಪಾಪ ಬರುತ್ತೆ? when you do your activities in ignorance, when you don't know what is right and what is wrong, and you do the job with not knowing what is right and what is wrong, ಅವಾಗ ಏನಾಗುತ್ತೆ?
ನಮ್ಗೆ ಗೊತ್ತಿಲ್ದೇನೆ ನಾವು ಪಾಪ ಮಾಡ್ತೀವಿ. ಸೊ ಹಾಗಾಗಿ ನಿನಗೆ ಗೊತ್ತಿಲ್ದೇ ಇರೋದ್ರಿಂದ ನೀನ್ ಅನ್ಕೊಳ್ತಾ ಇದೆಯಾ ನಿನಗೆ ಪಾಪ ಸುತ್ಕೊಳತ್ತೆ ಅಂತ. ಆದ್ರೆ ಸರಿಯಾಗಿ ತಿಳ್ಕೊಂಡು ನೀನು ಮಾಡೋದ್ರಿಂದ ನಿನಗೆ ಪಾಪ ಸುತ್ಕೊಳಕ್ ಸಾಧ್ಯನೇ ಇಲ್ಲ. Happiness and pain, gain or loss, victory or defeat, all set them aside. Set your heart to do what you have to do. Then you will not incur sin ಅಂತ ಹೇಳ್ತಾನೆ. ಇದು ಮೊದಲನೇ ಈ ಶ್ಲೋಕಕ್ಕೆ ಅವರು ಕೊಡ್ತಾ ಇರುವಂತ ಒಂದು ಎಕ್ಸ್ಪ್ಲನೇಷನ್. ಇವಾಗ ಮುಂಚೆ ಏನ್ ಹೇಳ್ತಿದ್ದ, ನಾನ್ ಈ ಕೆಲಸ ಮಾಡೋದ್ರಿಂದ ನನ್ಗೆ ಸುಖ ಸಿಗುತ್ತೆ, ನಾನು ಈ ಕೆಲಸ ಮಾಡೋದ್ರಿಂದ ನನ್ಗೆ ದುಃಖ ಆಗುತ್ತೆ. ಸೊ ಹಾಗಾಗಿ ನಮ್ಮ ಜೀವನನೂ ಕೂಡ ನೋಡಿ, ನನಗೆ ವಾಟ್ ವಿಲ್ ಐ ಗೆಟ್, ನನಗೆ ಈ ಒಂದು ಕೆಲಸ ಮಾಡೋದ್ರಿಂದ ನನಗೆ ಏನ್ ಸಿಗುತ್ತೆ ಅದನ್ನ ಯೋಚನೆ ಮಾಡೇ ನಾವು ಆ ಕೆಲ್ಸನ ತಗೊಳ್ತೀವಿ. ಇಟ್ಸ್ ನ್ಯಾಚುರಲ್. ನಾವ್ ಯಾವಾಗ್ಲೂ ಅಷ್ಟೇ ಕೆಲಸ ಮಾಡೋದೇ ಹಾಗೆ. ನನ್ಗೇನಾದ್ರು ಒಂದ್ ಕೆಲಸ ಮಾಡ್ಬೇಕು. ಯಾಕೆ ಈ ಭಗವದ್ಗೀತೆ ಕ್ಲಾಸಿಗೆ ಬರ್ತಾ ಇರೋದು ಕೂಡ ವಾಟ್ ವಿಲ್ ಐ ಗೆಟ್ ಇಟ್, ನನ್ಗೆ ಏನ್ ಸಿಕ್ಕತ್ತೆ ಅನ್ನೋದ್ರಿಂದಾನೇ ಅಲ್ಲಿಂದನೇ ಶುರು ಆಗತ್ತೆ. ಅದು ಏನಾದ್ರು ಸಿಕ್ಕತ್ತೆ, ನನಗೆ ಅದರಿಂದ ಉಪಯೋಗ ಇದೆ ಅಂತಂದ್ರೇನೆ ವಿ ಸ್ಟಾರ್ಟ್ ಡೂಯಿಂಗ್ ದಟ್ ವರ್ಕ್. ಅಲ್ಲಿ ಆ ಒಂದು ಪಾಯಿಂಟ್ ನಾ ಇಲ್ಲಿ ಟ್ಯಾಕಲ್ ಮಾಡ್ತಾರೆ. ಸೊ ಯು ಶುಡ್ ನಾಟ್ ಡೂ ದ ಥಿಂಗ್ಸ್ ಲೈಕ್ ನನ್ಗೆ ಇದ್ರ ಸಿಕ್ಕತ್ತೆ ಅದಕ್ಕೋಸ್ಕರ ಮಾಡ್ತೀನಿ, ನನ್ಗೆ ಇದು ಸಿಕ್ಕಲ್ಲ ಅದಕ್ಕೋಸ್ಕರ ಮಾಡೋದಿಲ್ಲ. ನಂಗೆ ಸಿಗೋದ್ರಿಂದ ನಂಗೆ ಸುಖ ಸಿಗತ್ತೆ, ನಂಗೆ ಇದು ಮಾಡದೇ ಇರೋದ್ರಿಂದ ನಂಗೆ ದುಃಖ ಬರುತ್ತೆ. ಸೊ ಹಾಗಾಗಿ ನನ್ಗೆ ಸುಖ ಬರುತ್ತೆ ನಾನ್ ಮಾಡ್ತೀನಿ, ದುಃಖ ಬರುತ್ತೆ ನಾನ್ ಮಾಡೋದಿಲ್ಲ. ದಿಸ್ ಇಸ್ ನಾಟ್ ದ ವೇ ಹೌ ಯು ಹ್ಯಾವ್ ಟು ಡಿಸೈಡ್ ವಾಟ್ ಯು ಹ್ಯಾವ್ ಟು ಡೂ ಇನ್ ಯೋರ್ ಲೈಫ್. ದಟ್ ಈಸ್ ವಾಟ್ ಹಿ ಇಸ್ ಟೆಲಿಂಗ್. ಕೃಷ್ಣ ಇಸ್ ಟೆಲಿಂಗ್ ಹಿಯರ್ ದಟ್ ನೀನ್ ಸುಖ ದುಃಖಗಳನ್ನ ಯೋಚನೆ ಮಾಡಿ ನೀ ಮಾಡುವಂಥದ್ದಲ್ಲ ಅರ್ಜುನ. ಯು ಆರ್ ಗೋಯಿಂಗ್ ಟು do by thinking what is the right action to be done at this point of time, not by thinking ನನಗೆ ಇದರಿಂದ ಈ ಸುಖ ಸಿಕ್ಕತ್ತಾ ನಾನ್ ಮಾಡ್ತೀನಿ, ನನಗೆ ಇದರಿಂದ ದುಃಖ ಸಿಕ್ಕತ್ತಾ ನಾನ್ ಮಾಡೋದಿಲ್ಲ. That is not the way you have to think, my dear. Here you have to think what I have to do at this present moment. ನಾನ್ ಈ ಸಿಚುವೇಶನ್ ಅಲ್ಲಿ ವಾಟ್ ಇಸ್ ದ ರೈಟ್ ಥಿಂಗ್, ವಾಟ್ ಇಸ್ ದ ರೈಟ್ ಆಕ್ಷನ್ ಟು ಡೂ, ಅದನ್ನ ಅರ್ಥ ಮಾಡ್ಕೊ, ಅದನ್ನ ಮಾಡು. ನಿನ್ನ ಬಗ್ಗೆ ಯೋಚನೆ ಮಾಡೋದಲ್ಲ. ಈ ಟೈಮಲ್ಲಿ ಯಾವುದು ಸರಿ ಯಾವುದು ತಪ್ಪು ಅದನ್ನ ಮಾಡೋದ್ರಿಂದ ನಿನಗೆ ಸದಾ ಸುಖನೇ ಸಿಕ್ಕತ್ತೆ. ವಿನ್ ವಿನ್ ಸಿಚುವೇಶನ್ ನಿನಗೆ, ಬಿಕಾಸ್ ಯು ಆರ್ ಆನ್ ದ ರೈಟ್ ಪಾತ್. ನೀ ರೈಟ್ ಪಾತ್ ಅಲ್ಲಿ ಇದ್ದೇ ಇದೆಯಾ. ಸೊ ನೀ ಅದ್ರ ಪ್ರಶ್ನೆನೇ ಬರಲ್ಲ. ಯು ಆರ್ ಬಿಯಾಂಡ್ ದಟ್ ಸುಖ ಅಂಡ್ ದುಃಖ, ಯು ಆರ್ ಬಿಯಾಂಡ್ ದಟ್ ವಿಕ್ಟ್ರಿ ಅಂಡ್ ಡಿಫೀಟ್, ಯು ಆರ್ ಬಿಯಾಂಡ್ ದಟ್ ನೇಮ್ ಅಂಡ್ ಫೇಮ್. ವೈ? ಬಿಕಾಸ್ ಯು ಆರ್ ಓನ್ಲಿ ಡೂಯಿಂಗ್ ದ ರೈಟ್ ಥಿಂಗ್ ಇನ್ ಯುವರ್ ಲೈಫ್. ಈ ಯೋಚನೆ ಮಾಡ್ಬೇಕಾಗಿರೋದೇ ಹೀಗೆ, ಈ ಟೈಮಲ್ಲಿ ನಾನು ಮಾಡ್ತಾ ಇರೋದು ಸರಿಗಿದ್ಯಾ ಸರಿಗಿಲ್ವಾ, ನಂಗಿದ್ರಿಂದ ಸುಖ ದುಃಖ ಸಿಕ್ಕತ್ತೆ ಅನ್ನೋದಲ್ಲ. ಆಮ್ ಐ ಡೂಯಿಂಗ್ ದ ರೈಟ್ ಥಿಂಗ್ ಆರ್ ಆಮ್ ಐ ನಾಟ್ ಡೂಯಿಂಗ್ ದ ರೈಟ್ ಥಿಂಗ್. ದಿಸ್ ಇಸ್ ವಾಟ್ ಹೌ ಯು ಹ್ಯಾವ್ ಟು ಥಿಂಕ್. ವೆನ್ ಯು ಥಿಂಕ್ ದಿಸ್ ವೇ ಏನಾಗತ್ತೆ, ನಿನ್ ಜೀವನದಲ್ಲಿ ಯಾವಾಗ್ಲೂ ಸುಖನೇ. ನೀನ್ ಯಾವುದೇ ರೀತಿ ಪಾಪ ಅನ್ನೋದು ಅಂಟ್ಕೊಳ್ಳೋದಿಲ್ಲ. ಇನ್ ಇಗ್ನೋರೆನ್ಸ್ ಅವನ್ ಏನ್ ಮಾಡ್ದ, ಈ ವಾಸ್ ಥಿಂಕಿಂಗ್ ಕುಲಧರ್ಮ ಎಲ್ಲ ನಾಶ ಆಗತ್ತೆ, ನಾನು ಯುದ್ಧ ಮಾಡೋದಿಲ್ಲ, ನನಗೇನ್ ಸಿಕ್ಕತ್ತೆ ಇದರಿಂದ, ಇದೆಲ್ಲ ಯೋಚನೆ ಮಾಡಿದೆ ಅಲ್ವಾ. ಸೊ ದಿಸ್ ಇಸ್ ನಾಟ್ ದ ವೇ. ಸೊ ಹೌ ಯು ಹ್ಯಾವ್ ಟು ಥಿಂಕ್ ಅನ್ನೋದನ್ನು ಹೇಳ್ಕೊಡ್ತಾರೆ. ಟು ದ ಬೇಸಿಕ್ ಲೆವೆಲ್ ಆಫ್ ಹೌ ಯು ಹ್ಯಾವ್ ಟು ಥಿಂಕ್. ಇದನ್ನ ಯಾರು ಹೇಳ್ಕೊಡ್ತಾರೆ? ಕೆಲಸ ಮಾಡ್ತೀವಿ, ಯಾವ ರೀತಿ ಕೆಲಸ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಆದ್ರೆ ಯಾವ ರೀತಿ ಯೋಚನೆ ಮಾಡಿ ಕೆಲಸ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡೋದಿದೆಯಲ್ಲ, ದಟ್ ಈಸ್ very important. So that is how he is telling that he has completed. Krishna and Arjuna is telling how you have to rise to this situation. ಕ್ಷತ್ರಿಯನಾಗಿ ನೀನು ಎದ್ದೇಳು, ನಿನ್ನ ಡ್ಯೂಟಿನ ನೀನು ಮಾಡು ಅಂತ ಹೇಳ್ತಾ ಇದ್ದಾರೆ. So this completes that conversation. Innu ide tumba ide, conversation continues, but this part is where Krishna tackles him in this way. So innu munde kini yav reeti maatadtane ನೋಡಿ. What next he starts speaking. yav reeti maatadtane first iವಾಗ ಇದೆಲ್ಲ ಹೇಳಿದಾಗಿದೆ, ಜ್ಞಾನ ಕೊಟ್ಟಿದ್ದಾಗಿದೆ, ನೀನ್ ಯಾವ ರೀತಿ ಯೋಚನೆ ಮಾಡ್ಬೇಕು ಅಂತ ಹೇಳಿದ್ದಾಗಿದೆ, ಸೈಕಾಲಜಿಕಲಿ ಹೇಳಿದಾನೆ, ನೀನ್ ಯಾವ ರೀತಿ ಹೌ ಯು ಹ್ಯಾವ್ ಟು ಥಿಂಕ್ ದ ರೈಟ್ ವೇ ಅನ್ನೋದನ್ನು ಹೇಳ್ತಾ ಇದ್ದಾನೆ, ಧರ್ಮ ಅನ್ನೋದು ಏನು ಅಂತ ಹೇಳಿದಾನೆ, ಎಲ್ಲದನ್ನು ಹೇಳಿದಾನೆ.
ಈಗ ನೆಕ್ಸ್ಟ್ ಅವನು ಇನ್ನು ಮುಂದಕ್ಕೆ ಅವನು ಯಾವ ರೀತಿ ಅರ್ಜುನನ್ನ ಮಾಡಕ್ ಹೇಳ್ತಾನೆ, ಮೋಟಿವೇಟ್ ಮಾಡ್ತಾನೋ ಅಥವಾ ಮುಂದಕ್ಕೆ ಇನ್ಯಾವ ರೀತಿ ಮಾತಾಡ್ತಾನೆ ನೆಕ್ಸ್ಟ್ ಕ್ಲಾಸ್. ಸೊ ಯಾರಿಗಾದ್ರೂ ಏನಾದ್ರು ಕೇಳೋದಿತ್ತ ನ್ಯೂಸ್ ಕ್ಲಾಸ್? ನಂಗೊಂದು ಪ್ರಶ್ನೆ ಇತ್ತು. ಯಾರು? ಜಯಶ್ರೀ, ಹಾ, ಹೇಳಿ ಅಜಯಶ್ರೀ, ಹಾ, ಹೇಳಿ. ಇದು ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಕ್ಲಾಸಿನ ಬಗ್ಗೆ ಅಲ್ಲ, ಇದು ಇವಾಗ ಟೀನೇಜ್ ಮಕ್ಕಳಿಗೆ ಭಗವದ್ಗೀತೆ ಇಂಟ್ರೊಡ್ಯೂಸ್ ಮಾಡೋದಿದ್ರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇದೆಯಾ ಅಥವಾ ಯಾವ್ದಾದ್ರು ಪುಸ್ತಕ ನೀವು ರೆಕಮೆಂಡ್ ಮಾಡೋದಿದ್ಯಾ ಅಂತ? ಇಲ್ಲಿ ನಮ್ಮ ಇದ್ರೊಳಗಡೆ ಮಕ್ಕಳಿಗೆ ಅಂತಾನೆ ಭಗವದ್ಗೀತೆ ಕ್ಲಾಸಸ್ ನಡೀತಾನೆ ಇದೆ. ಲೈಟ್ ಆಫ್ ದ ಸೆಲ್ಫ್ ಫೌಂಡೇಶನ್ ಅಲ್ಲಿ ಸಾಕಷ್ಟು ಜನ ಗೀತಾ ಜ್ಯೋತಿ ಅಂತಾನೆ ಸರ್ಕಲ್ ಇದೆ. ಗೀತಾ ಜ್ಯೋತಿ ಸರ್ಕಲ್ ಅಂತಾನೆ ದೇರ್ ಆರ್ ಮೆನಿ ಟೀಚರ್ಸ್ ಹಿಯರ್, ಆತ್ಮ ಜ್ಯೋತಿಸ್ ಹೂ ಆರ್ ಟ್ರೈನಿಂಗ್ ದ ಚಿಲ್ಡ್ರನ್ ಇನ್ ದಿಸ್ ಲೈನ್. ಇಲ್ಲಿ ಬರೀ ಪಾರಾಯಣ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಅರ್ಥ ಹೇಳುವಂತದ್ದು ಅದು 3 ಲೆವೆಲ್ ಅಲ್ಲಿ ನಡೆಯುತ್ತೆ ಜಯಶ್ರೀ ಅವರೇ. ಹೌ ಇಟ್ ವರ್ಕ್ಸ್ ಅಂತಂದ್ರೆ ಬಿಕಾಸ್ ಇದೇ ಹೇಳಿದ್ನಲ್ಲ, ಸನಾತನ ಧರ್ಮ ನಮ್ಗೆ ಹೇಗ್ ಬಂದಿದೆ ಅಂತ. ಸೊ ವಿ ಆಕ್ಚುಲಿ ಡೋಂಟ್ ಸ್ಟಾರ್ಟ್ ವಿತ್ ಟೆಲಿಂಗ್. ಏನ್ ಹೇಳ್ತೀವಿ, ಒಂದು ಮಗುಗೆ ಅವಾಗ ತಾನೇ ಹುಟ್ಟಿರುವಂತ ಮಗುಗೆ ನಾವ್ ಹೇಳ್ತೀವಾ, ಇದನ್ನ ನೋಡಪ್ಪ, ಇದು ಆಪಲ್, ಇದು ಬುಕ್, ಸೊ ಇದ್ರ ಸ್ಪೆಲ್ಲಿಂಗ್ ಏನು, BOOK, ಇದ್ರೊಳಗೆ ಏನೇನಿದೆ ಎಲ್ಲ ನಾವೇನು ಹೇಳೋದಿಲ್ಲ. ಫಸ್ಟ್ ನಾವ್ ಏನ್ ಹೇಳ್ತೀವಿ, ವಿ ಸ್ಟಾರ್ಟ್ ಟೀಚಿಂಗ್ ಆಲ್ಫಾಬೆಟ್ಸ್. ಅದನ್ನ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ, ಹೇಳ್ತೀವಿ, ರಿಪಿಟೇಷನ್ ಆಗುತ್ತೆ, ಅದರಿಂದ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಹೇಳಿ 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 ಒಂದು ಲೆವೆಲ್ ಅವ್ರಿಗೆ ಮೈಂಡ್ ಕಾಮ್ ಆಗುತ್ತೆ. This is first level of teaching where only the chanting is introduced to the children. The same thing in the second round, the meaning is introduced. The same teacher, he will start teaching the same shloka with the meanings. And in the third level, those kids are given an opportunity to train other children. So that this is called continuation of Guru Parampara. ಅವ್ರ ಜೀವನದಲ್ಲಿ ಅವರು ಯಾವ ರೀತಿ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಅವ್ರು ಯಾವ ರೀತಿ ಮಾಡ್ತಾರೆ, ಉಪಯೋಗಿಸ್ಕೊಳ್ತಾರೆ, ಮತ್ತೆ ಇನ್ನೊಂದಷ್ಟು ಸಾಕಷ್ಟು ಜನಕ್ಕೆ ಹೇಳ್ಕೊಡ್ತಾರೆ. ದಿಸ್ ಇಸ್ ಹೌ ದಿಸ್ ಲೈಟ್ ಆಫ್ ದ ಸೆಲ್ಫ್ ಫೌಂಡೇಶನ್ ಇಸ್ ವರ್ಕಿಂಗ್. ನಮ್ಮ ಒಂದು ಇದೇನೆ ಮೋಟೋನೆ, ಇಟ್ ಈಸ್ ಲೈಕ್ ಘರ್ ಘರ್ ಗುರುಕುಲ್ ಮನ್ ಮನ್ ಮಂದಿರ್ ಅಂತ. ಪ್ರತಿಯೊಂದು ಮನಸ್ಸು ಕೂಡ ಮಂದಿರ ಆಗ್ಬೇಕು. ಪ್ರತಿಯೊಂದು ಮನೆಯಲ್ಲಿ that has to be converted into a Gurukula system. That is how it is been programmed and now it is going on actually. ಸಾಕಷ್ಟು ಪ್ರೋಗ್ರಾಮ್ ಅಂಡ್ ನಾನು ಸಾಕಷ್ಟು ಮಕ್ಕಳಿಗೆ ಭಗವದ್ಗೀತೆ ಚಾಟಿಂಗ್ ಹೇಳ್ಕೊಡ್ತೀನಿ. If you want, I will you can ask me where ಯಾವ ತರ ನಿಮ್ ಟೈಮಿಂಗ್ಸ್ ಅದು ಇದೆಯಲ್ಲ. If it is there, then definitely I can help you out with that. You can message me. Sure, ಮೆಸೇಜ್ ಮಾಡ್ತೀನಿ ನಾನು. ಥ್ಯಾಂಕ್ ಯು. Okay. Will you close it? Before closing, just 1 or 2 minutes silence. ಇವತ್ತು ಕ್ಲಾಸ್ ನಲ್ಲಿ ಏನಾಯ್ತು ಅದನ್ನ ಮನನ ಮಾಡ್ಕೊಳ್ಳಿ. What was Krishna speaking to Arjuna? असतो मा सद्गमय तमसो मा ज्योतिर्गमय मृत्योर्मामृतङ्गमय. ॐ शान्ति शान्ति शान्तिः. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते.
ఓం శాంతి శాంతి శాంతి. జ్ఞానెంబుదు జ్ఞానల్ల, ఈ దేహ మన బుద్ధి నానల్ల. సచ్చిదానందాత్మ శివనాను నాని. శివోహం శివోహం శివోహం. లోకా సమస్తాః సుఖినో భవంతు. లోకా సమస్తాః సుఖినో భవంతు. లోకా సమస్తాః సుఖినో భవంతు. హరి ఓం. శ్రీ గురుభ్యో నమః. హరి ఓం. సర్వం శ్రీ కృష్ణార్పణమస్తు. సర్వం శ్రీ గురుపాదార్పణమస్తు. హరి ఓం. బాయ్. See you next week. హరి ఓం. Thank you. Hari Om. Hari Om.